ಈ ಸಿಹಿ ಅನ್ನೋದೇನಿದೆ ಇದು ಹ್ಯಾಪಿನೆಸ್ಗೆ Recording in ಸಂಬಂಧಪಟ್ಟಿರುವಂತಹ progress. ಮ್ಯಾಟರ್. ಟೋಟಲಿ ಸ್ವೀಟ್ ಈಸ್ ಈಕ್ವಲ್ ಟು ಹ್ಯಾಪಿನೆಸ್. ಹ್ಯಾಪಿನೆಸ್ ಹ್ಯಾಪಿನೆಸ್ ಹ್ಯಾಪಿನೆಸ್. ಸಂತೋಷ ಆದ್ರೆ ಒಂದು ಏನಾದ್ರೂ ನಾವು ಮನೆಯಲ್ಲಿ ಏನಾದ್ರು ಒಂದು ವಸ್ತುನ ಖರೀದಿಸಿದ್ರೆ ಇದಕ್ಕೆಲ್ಲ ನಾವು ಸಿಹಿಯನ್ನ ಕೊಡೋದು ಅಥವಾ ಬಾಯಿಯನ್ನ ಸಿಹಿಯನ್ನ ಮಾಡೋದು ಇದು ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ಪ್ರೋಸೆಸ್. ಆದ್ರೆ ಯಾವಾಗ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ನಾವಿದನ್ನ ಬಳಸ್ತಾ ಇದೀವೋ ಅಥವಾ ಸಂತೋಷವಾಗಿರೋ ಟೈಮಲ್ಲಿ ಬಳಸ್ತಾ ಇದೀವೋ, ಮನಸ್ಸು ಆಲ್ರೆಡಿ ಸಂತೋಷವಾಗಿರುತ್ತೆ, ಬಾಡಿನಲ್ಲಿ ಆಲ್ರೆಡಿ ಹ್ಯಾಪಿ ಹಾರ್ಮೋನ್ಸ್ ಇರುತ್ತೆ. ಆ ಟೈಮಲ್ಲಿ ತಿಂತಾ ಇರೋದ್ರಿಂದ ಈ ವಿಷ ಅಷ್ಟು ನಮಗೆ ಎಫೆಕ್ಟ್ ಮಾಡ್ತಾ ಇಲ್ಲ. ಏನಾದ್ರೂ ನಾರ್ಮಲ್ ಸ್ಟೇಜಲ್ಲಿ ನಾವೇನಾದ್ರೂ ಡಿಪ್ರೆಸ್ ಆಗಿದ್ದಾಗ ಈ ಶುಗರ್ನೇನಾದ್ರೂ ಕನ್ಸ್ಯೂಮ್ ಮಾಡಿದಿದ್ರೆ ಅದು ಎಷ್ಟು ಹಾನಿ ಮಾಡುತ್ತೆ ಅಂತಂದ್ರೆ ಥೌಸಂಡ್ಸ್ ಆಫ್ ಸ್ಟಡೀಸ್ ಇಡೀ ಪ್ರಪಂಚದ ಮೇಲೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ಸಾವಿರಾರು ನೆಗೆಟಿವ್ ರಿಪೋರ್ಟ್ಸ್ ಬಂದಿದೆ. 1000ಕ್ಕೆ 1000 ಜನ ನ್ಯೂಟ್ರಿಷಿಯನ್ ಇದನ್ನ ತಿನ್ಬೇಡಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿರೋ ಎಲ್ಲರೂ ಸಾರಾಸಗಟಾಗಿ, ಯಾಕೆಂದ್ರೆ ಯಾವ MBBS ಮಾಡಿರ್ತಕ್ಕಂತಹ ಡಾಕ್ಟರ್ಸ್ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರೋ ಅಷ್ಟೂ ಜನ ಡಾಕ್ಟ್ರು ವಹಿಸಿ ಹೇಳ್ತಾರೆ ಇದು ಕೆಟ್ಟದು, ಇದು ಕೆಟ್ಟದು. ಆದರೆ ನಾವು ಅದನ್ನ ಬಹಳ ಅದ್ಭುತವಾಗಿ ತಿಂತಾ ಇದ್ದೀವಿ. ನೋಡಿ ಎಷ್ಟು ವಿಪರ್ಯಾಸ ಅಂದ್ರೆ, ಜಗತ್ತಲ್ಲಿರೋ ಎಲ್ಲಾ ಡಾಕ್ಟ್ರು ಇದು ವಿಷ ಅಂದಾಯ್ತು, ಎಲ್ಲಾ ನ್ಯೂಟ್ರಿಷನ್ಸ್ ಇದನ್ನ ಎಕ್ಸ್ಪರ್ಟ್ಗಳು ಇದನ್ನ ವಿಷ, ಒಬ್ಬನಾದ್ರೂ ಶುಗರ್ ಪರ ಮಾತಾಡೋನಿಲ್ಲ. ಆದ್ರೆ ಶುಗರ್ ನಮಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗದೆ ಇರೋವಷ್ಟು ಲಿಮಿಟ್ ನ ಕ್ರಾಸ್ ಮಾಡ್ಕೊಂಡು, ಅದನ್ನ ಅವಾಯ್ಡ್ ಮಾಡಕ್ ಆಗದೆ ಇರೋ ಲಿಮಿಟ್ ನ ಕ್ರಾಸ್ ಮಾಡ್ಕೊಂಡು ನಮಗ್ ತಲುಪ್ತಾ ಇದೆ ಅಂತಂದ್ರೆ, ಅಣ್ಗಳ ಸ್ವಲ್ಪ ತಮ್ಮ ಕಿವಿನ ಅಗಲ ಮಾಡ್ಕೊಂಡು ಕೇಳ್ಕೊಳ್ಳಿ ಸರ್. ಇಷ್ಟು ವಿರೋಧದ ಇರ್ತಕ್ಕಂತಹ, ಇಷ್ಟು ಒಗ್ಗಟ್ಟಾಗಿ ಪ್ರಪಂಚದಲ್ಲಿ ನಡೆದಿರೋ ಸಂಶೋಧನೆಗಳಲ್ಲಿ ಸಾವಿರಾರು ಸಂಶೋಧನೆಗಳು ನಡೆದು ಇದು ವಿಷ ಅಂತ ಪ್ರೂವ್ ಆಗಿದ್ರು ಕೂಡ ಇದು ಇಷ್ಟು ಸಲೀಸಾಗಿ ನಮಗೆ ತಲುಪ್ತಿದೆ ಅಂತಂದ್ರೆ ಸ್ನೇಹಿತರೆ, ಅದರ ನೆಟ್ವರ್ಕ್ ಯಾರೋ ಒಬ್ಬ ಪವರ್ಫುಲ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ನಡೆಸ್ತಾ ಇರಬೇಕು. ಈ ಸಕ್ಕರೆ ಪ್ರಪಂಚದ ಈ ನೆಟ್ವರ್ಕ್ ಹಿಂದೆ ನಮ್ಮ ಸರ್ಕಾರ ನಿಂತಿರುತ್ತೆ ಸ್ನೇಹಿತರೆ. ಸರ್ಕಾರದ ಪ್ರಾಫಿಟ್ ನಿಂತಿರುತ್ತೆ, ಸರ್ಕಾರದ ವಿಚಾರಗಳು ಅದರಿಂದ ನಿಂತಿರ್ತವೆ. ಓಕೆ ಸರ್, ನೆಟ್ವರ್ಕ್ ತುಂಬಾ ಪವರ್ಫುಲ್ ಆಗಿದೆ ಶುಗರ್ದು. ಯಾಕೆ ಅಂತಂದ್ರೆ ಇಷ್ಟು ಇವನ್ ಆಲ್ಕೋಹಾಲ್ನ ಜಸ್ಟಿಫೈಸ್ ಮಾಡ್ಕೊಳಕ್ ನಿಮಗೆ ಸ್ವಲ್ಪ ಸಪೋರ್ಟಿಂಗ್ ಥಿಂಗ್ಸ್ ಸಿಗುತ್ತೆ. ಆಲ್ಕೋಹಾಲ್ನ ಕೆಲವು ಕಡೆ ಜಸ್ಟಿಫೈಡ್ ಮಾಡ್ಬಿಡ್ತಾರೆ. ಕೋಲ್ಡ್ ಏರಿಯಾಸ್ ಅಲ್ಲಿ, ತುಂಬಾ ಹಿಮ ಬೀಳೋ ಜಾಗದಲ್ಲಿ ಆಲ್ಕೋಹಾಲ್ನ ತಪ್ಪು ಅಂತ ಹೇಳೋದೇ ಇಲ್ಲ, ಒಪ್ಕೊಬಿಡ್ತಾರೆ. ಆದ್ರೆ ಭೂಮಿಯ 360 ಡಿಗ್ರಿ ಆಂಗಲ್ ಅಲ್ಲಿ ಶುಗರ್ನ ಕೆಡದು ಅಂತ ಹೇಳ್ತಾರೆ. ಅಂತ ಶುಗರ್ ಇಷ್ಟು ಪಾಪ್ಯುಲರ್ ಆಗಿದ್ದಕ್ಕೆ ಯಾಕೆ ಅಂತಂದ್ರೆ ಸ್ನೇಹಿತರೆ, ಅದು ನಿಮ್ಮ ಬಾಯನ್ನ ಸಿಹಿ ಮಾಡ್ಲಿ ಅಂತಲ್ಲ, ಅದರ ಹಿಂದೆ ಒಂದು ದೊಡ್ಡ ಲಾಬಿ ಕೆಲಸ ಮಾಡ್ತಿದೆ. ಆ ಲಾಬಿನೇ ನಾವು ಲಿಕ್ಕರ್ ಲಾಬಿ ಅಂತ ಕರಿತೀವಿ. ಅಂದ್ರೆ ಯಾರಿಗೋ ದುಡ್ಡು ಮಾಡಕ್ಕೆ ನಾವಿವತ್ತು ರೋಗನ ಮೈ ಮೇಲೆ ತಂದ್ಕೊಂಡಂತ ಒಂದು ದುರಂತ ಕಥೆನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸರ್, ಶುಗರ್ ಬಗ್ಗೆ ಯಾಕೆ ನಿಮಗಿಷ್ಟು ಕೋಪ, ಶುಗರ್ ಬಗ್ಗೆ ಯಾಕಿಷ್ಟು ನಿಮಗೆ ತಾತ್ಸಾರ ಅಂತಂದ್ರೆ, ಸ್ನೇಹಿತರೆ, 10 ವರ್ಷದ ಒಳಗಿನ ಮಕ್ಕಳುಗಳಿಗೆ ಕ್ಯಾನ್ಸರ್ ಬಂದಿರೋದಕ್ಕೆ 92% ನೇರ ಕಾರಣ ಈ ಸಕ್ಕರೆ. ಬರ್ಕೊಳ್ಳಿ ದಯವಿಟ್ಟು, ಈ ಡಾಟಾ ನಿಮಗೆ ಬೇಕು. ಓಕೆ, 10 ವರ್ಷದೊಳಗಿರ್ತಕ್ಕಂಥ ಪುಟಾಣಿ ಕಂದಮ್ಮಗಳಿಗೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದಾಗ ಸಂಶೋಧನೆ ನಡೆಯುತ್ತೆ. ರೀಸನ್ ಏನು ಅಂತಂದ್ರೆ 92% ಕಲ್ಪ್ರಿಟ್ ಸಕ್ಕರೆ ಆಗಿರುತ್ತೆ. ಮಗು ಹೊಟ್ಟೆ ಒಳಗಿರುತ್ತೆ, ಮೊಟ್ಟೆ ಒಳಗಿದ್ದಾಗ್ಲೇನೆ ಮಗು ಡಯಾಬಿಟೀಸ್ ಆಗುತ್ತೆ. ಆ ಮಗುಗೆ ಆ ತಾಯಿಯ ಗರ್ಭದೊಳಗೆ ಡಯಾಬಿಟೀಸ್ ಆಗೋಗುತ್ತೆ. ಆ ಡಯಾಬಿಟೀಸ್ ನ ಮೆನ್ಷನ್ ಮಾಡಿ ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಈ ಸಕ್ಕರೆ ಆಗಿರುತ್ತೆ. ಇವತ್ತು ಅತ್ಯಂತ ಹೆಚ್ಚು ಬ್ಯೂಟಿ ಪ್ರಾಡಕ್ಟ್ಗಳು ಸೇಲ್ ಆಗಕ್ಕೆ ಕಾರಣ ಈ ಸಕ್ಕರೆ. ಮನುಷ್ಯನಲ್ಲಿ ಇರ್ತಕ್ಕಂತಹ ನ್ಯಾಚುರಲ್ ಕಾಂತಿಯನ್ನ ನಿಷ್ಕ್ರಿಯಗೊಳಿಸಿ ಅವನ ದೇಹದಲ್ಲಿ ಒಂದು ಮಂದ ರೀತಿಯ ಮೆಟಬಾಲಿಸಮ್ನ ಕ್ರಿಯೇಟ್ ಮಾಡಿ ಅವನ ಆಕ್ಚುಯಲ್ ಗಡುಪನ್ನ, ಅವನ ಆಕ್ಚುಯಲ್ ಒಳಪನ್ನ ಸರ್ವನಾಶ ಮಾಡಿ ಅವನನ್ನ ಅತ್ಯಂತ ಹೆಚ್ಚು ಬೇರೆ ಕ್ರೀಮ್ಗಳಿಗೆ, ಬೇರೆ ಕಾಸ್ಮೆಟಿಕ್ಸ್ ಗಳಿಗೆ ಅವನನ್ನ
ಹೆಚ್ಚು ಜಾಯಿಂಟ್ ಪೇನ್ಸ್, ಅತ್ಯಂತ ಹೆಚ್ಚು ಮೈಕೈ ನೋವು, ಅತ್ಯಂತ ಹೆಚ್ಚು ನಾನು ಕೆಲಸದಲ್ಲಿ ಸ್ಲೋ ಆಗ್ತಿದ್ದೀನಿ ಅನ್ನೋದಕ್ಕೆ ಕಾರಣ ಈ ಸಕ್ಕರೆ. ನೋಡಿ, ಜಪಾನೀಸ್ದು ವರ್ಕ್ ಎಫಿಷಿಯನ್ಸ್ ಬಗ್ಗೆ ಇಡೀ ಪ್ರಪಂಚ ಅಪ್ರಿಶಿಯೇಟ್ ಮಾಡುತ್ತೆ. ಯಾಕೆ ಅಂತಂದ್ರೆ ಅಲ್ಲೇ ಸರ್ಕಾರ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಂಡಿದೆ, ತಾನು ಕೆಲಸ ಮಾಡ್ತಕ್ಕಂತಹ ಲೇಬರ್ ಇದೇ ಪ್ರಮಾಣದ ಸಕ್ಕರೆಯನ್ನ ಕನ್ಸಂಪ್ಷನ್ ಮಾಡಬೇಕು. ಯಾಕೆ ಅಂದ್ರೆ ಮೋರ್ ಶುಗರ್ ಅವನು ಕನ್ಸಂಪ್ಷನ್ ಮಾಡಿದ್ರೆ ಅವನ ವರ್ಕ್ ಎಫಿಷಿಯನ್ಸ್ ವೀಕ್ ಆಗುತ್ತೆ. ಅವನ ವರ್ಕ್ ಎಫಿಷಿಯನ್ಸ್ ವೀಕ್ ಆದ್ರೆ ಕಂಪ್ನಿಗಳು ವೀಕ್ ಆಗ್ತವೆ. ಕಂಪ್ನಿಗಳು ವೀಕ್ ಆದ್ರೆ ದೇಶ ವೀಕ್ ಆಗುತ್ತೆ. ವಾಟ್ ಎ ಗ್ರೇಟ್ ಥಿಂಕಿಂಗ್ ಇಸ್ ಎ ಜಪಾನೀಸ್. ಆದ್ರೆ ನಮ್ಮ ದೇಶದಲ್ಲಿ ಸಾಯ್ಲಿ ಬಿಡು, ಸಾಯ್ತಾನೋ, ಹಾಳಾಗ್ಲಿ ಬಿಡು. ಅಂಡ್ ಪ್ರತಿ ವರ್ಷ ಅಲ್ಲಿ ನಡೀತಕ್ಕಂಥ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಅಥವಾ ಮೆಡಿಕಲ್ ಟೆಸ್ಟ್ಗಳಲ್ಲಿ ಅಲ್ಲಿ ಅವನನ್ನ ಡೀಪ್ ಆಗಿ ಟೆಸ್ಟ್ ಮಾಡಲಾಗುತ್ತೆ. ಇಷ್ಟು ಎಕ್ಸಸ್ ಶುಗರ್ ನಿನ್ನ ದೇಹಕ್ಕೆ ಹೋಗ್ತಾ ಇದೆ. ಶುಗರ್ನ ಬಗ್ಗೆ ಫಸ್ಟ್ ಡಯಟ್ರಿ ಟೆಸ್ಟ್ ಅನ್ನ ಅಳವಡಿಸಿ ಅವರ ರಿಪೋರ್ಟ್ ಅಲ್ಲಿ ಶುಗರ್ ಇಂಟೆಕ್ ನ ಮೀಟರ್ ನ ಅಳವಡಿಸಿದಂತಹ ದೇಶ ಯಾವುದು ಅಂದ್ರೆ ಜಪಾನ್ ಸ್ನೇಹಿತರೆ. ಅದಕ್ಕೆ ಜಪಾನ್ ಅಷ್ಟು ಬುದ್ಧಿವಂತರು, ಅಷ್ಟು ಬ್ರಿಲಿಯಂಟ್ಗಳು, ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ, ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ದೇಶವಾಗಿ ಟೆಕ್ನಿಕಲಿ ಅಷ್ಟು ಸೌಂಡ್ ಆಗಿರ್ತಕ್ಕಂಥ ದೇಶ. ಯಾಕೆಂದ್ರೆ ಇವತ್ತು ಮೀಟಿಂಗ್ ಅಲ್ಲಿ ನೀವು ಏನ್ ಕೂತಿದ್ದೀರಾ ಅಂತಂದ್ರೆ ಶುಗರ್ ಮೀಟಿಂಗ್ ಅಲ್ವಾ ಗುರುಗಳೇ, ಏನ್ ತಿಳ್ಕೊಳ್ಳೋದಿರುತ್ತೆ? ತಿಳ್ಕೋಬೇಕು ಬನ್ನಿ, ಬಹಳ ಇದೆ, ಬನ್ನಿ ಬಹಳ ಇದೆ ಸ್ನೇಹಿತರೆ. ಒಂದು ಡಿಸೀಸ್ ಸ್ಟಾರ್ಟ್ ಆಯ್ತು. ಏನು ಅಂತಂದ್ರೆ ಬೋನ್ಗಳು ಮುಟ್ತಿದ್ದಂಗೆ ಪುಡಿ ಆಗ್ತಾ ಇತ್ತು. ಸೊ ಎವ್ರಿಬಡಿ ವಿಲ್ ಬಿಕಮ್ ಸ್ಟ್ಯಾಗ್ನೆಂಟ್. ಏನಕ್ಕೆ? ಒಂದು ಪುಟ್ಟ ದ್ವೀಪ, ಈ ಕತೆ ಕೇಳಿ, ಅದ್ಭುತವಾಗಿದೆ ಇದು. ಒಂದು ಪುಟ್ಟ ದ್ವೀಪ, ಆ ಪುಟ್ಟ ದ್ವೀಪದಲ್ಲಿ ಲಕ್ಷಾಂತರ ವರ್ಷದಲ್ಲಿ ಹಕ್ಕಿಗಳು ವಲಸೆ ಬರ್ತಾ ಇರ್ತವೆ. ಯಾಕೆ ಅಂದ್ರೆ ಆ ದ್ವೀಪದ ರಚನೆ ಅದ್ಭುತವಾಗಿರುತ್ತೆ. ಆ ಅದ್ಭುತವಾಗಿದ್ದ ಕಾರಣ ಏನಾಗತ್ತೆ, ಹಕ್ಕಿಗಳು ಆ ಮರದ ಮೇಲೆ ಕುತ್ಕೊಂಡು ಹಿಕ್ಕೆನ ಉದುರಿಸ್ತಾ ಇರ್ತವೆ ಆ ದ್ವೀಪದ ಮೇಲೆ. ಇದು ಲಕ್ಷಾಂತರ ವರ್ಷ ನಡೀತು. ಹಕ್ಕಿಗಳ ಹಿಕ್ಕೆ ಎಷ್ಟರ ಮಟ್ಟಿಗೆ ಕಲೆಕ್ಟ್ ಆಯ್ತು ಅಂದ್ರೆ ಸುಮಾರು ಭೂಮಿಯ ಮೇಲೆ 100 ಅಡಿಯಷ್ಟು ಎತ್ತರದ ಇಕ್ಕೆ ಡೆಪಾಸಿಟ್ ಆಯ್ತು. ಎಷ್ಟು ಹೇಳಿ? 100 ಅಡಿಗಳಷ್ಟು ಎತ್ತರದ ಇಕ್ಕೆ ಡೆಪಾಸಿಟ್ ಆಯ್ತು. ಆ ಇಕ್ಕೆ ಪ್ಯೂರ್ ಫಾಸ್ಫರಸ್ ಅಂಶನ ಹೊಂದಿತ್ತು. ಸೊ ಆ ದ್ವೀಪದಲ್ಲಿ ಒಂದು ಜನಾಂಗ ವಾಸ ಮಾಡ್ತಾ ಇತ್ತು. ಆ ಜನಾಂಗ ಕಾಡು ಜನರಾಗಿದ್ರು, ಭೂಮಿನಲ್ಲಿ ಬೇಸೆ ಹೊಡಿತಾ ಇದ್ರು, ಆರಾಮಾಗಿದ್ರು ಅವರು. ಆ ಸಂದರ್ಭದಲ್ಲಿ ಆ ಪುಟ್ಟ ದ್ವೀಪದಲ್ಲಿ ಈ ಫಾಸ್ಫರಸ್ನ ನಿಕ್ಷೇಪ ಅವರಿಗೆ ಗೊತ್ತಾಗ್ತಿದ್ದಂಗೆನೆ ದೆನ್ ಈ ಸ್ಟಾರ್ಟೆಡ್ ಬಿಸ್ನೆಸ್. ಯಾಕೆ ಅಂತಂದ್ರೆ ಭೂಮಿ ಪ್ರಪಂಚದಲ್ಲಿ ಫಲವತ್ತತೆ ಆಗ್ಬೇಕಾಗಿತ್ತು. ಆ ಟೈಮಲ್ಲಿ ಇಲ್ಲಿಂದ ಫಾಸ್ಫರಸ್ನ ಮೈನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ಎಂತ ಮೈನಿಂಗ್? ಬಗದ್ರೆಲ್ಲ ಬರೀ ಫಾಸ್ಫರಸ್ ಸಿಗುತ್ತೆ. ಸೊ ಕಷ್ಟಪಡ್ದಂಗೆ ದುಡ್ಡು ಅರಿಯಕ್ ಸ್ಟಾರ್ಟ್ ಆಯ್ತು ಆ ದ್ವೀಪಕ್ಕೆ. ಎಂತ ಶೋಕಿ ಶುರುವಾಯ್ತು ಆ ದ್ವೀಪದಲ್ಲಿ ಅಂತಂದ್ರೆ, ಹಿಂಗಿಂಗೆ 6 ಕಿಲೋಮೀಟರ್, ಹಿಂಗಿಂಗೆ 8 ಕಿಲೋಮೀಟರ್ ಇರೋ ದ್ವೀಪದಲ್ಲಿ ರನ್ವೇ ಮಾಡಿ ಫ್ಲೈಟ್ ನ ಪರ್ಚೇಸ್ ಮಾಡ್ತಾರ ಅವರು. ಆ ಶ್ರೀಮಂತಿಗೆ ಬಿಲ್ಡ್ ಆಗೋಗ್ಬಿಡ್ತು. ಅಂದ್ರೆ ದುಡ್ಡು ಬಗದ್ರೆ ಬರೀ ಫಾಸ್ಫರಸ್ ಸಿಗ್ತಾ ಇತ್ತು. ಸೊ ಜನಗಳಿಗೆ ಯಾವಾಗ ದುಡ್ಡು ಬಂತು, ಬೇಟೆ ಆಡ್ಬೇಕು, ಕೆಲಸ ಮಾಡ್ಬೇಕು, ಕಷ್ಟ ಪಡ್ಬೇಕು ಅನ್ನೋದು ಮರ್ತೋಯ್ತು. ಆ ಇಕ್ಕಡಿಂದ ಹೋದಂತ ಹಡಗುಗಳು ಫಾಸ್ಫರಸ್ನ ತುಂಬ್ಕೊಂಡು ಆ ಕಡೆಯಿಂದ ಸುಮ್ಮನೆ ಯಾಕೆ ಬರೋಣ ಅಂತ ಹೇಳ್ಬಿಟ್ಟು ಈ ಸಕ್ಕರೆ ಗೋಧಿ ಎಲ್ಲ ತಗೊಂಡೋಗಿ ಆ ದ್ವೀಪಕ್ಕೆ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಖಾಲಿ ಹೋಗ್ಬೇಕಲ್ಲ, ನಿಮ್ಗೇನೋ ಒಂದು ಸ್ವೀಟ್ ಕೊಡ್ತೀವಿ ನೋಡಿ, ಸಖತ್ತಾಗಿರುತ್ತೆ, ತಿನ್ನಿ ಅಂತ. ಅಲ್ಲಿವರೆಗೂ ಆ ದ್ವೀಪಕ್ಕೆ ಪರಿಚಯ ಇಲ್ದಿರೋ ಎಲ್ಲಾ ರೋಗಗಳು ಪರಿಚಯ ಅದು. ಒಂದು ಸಲ ಸಡನ್ ಆಗಿ ಅವರಷ್ಟು ನ್ಯಾಚುರಲ್ ಆಗಿದ್ದಂತ ಜನ ಶುಗರ್ ಕನ್ಸಂಪ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿ ಬೋನ್ ಬ್ರೇಕಿಂಗ್ ಒಂದು ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಯಾರನ್ನಾರು ಶೇಕ್ ಹ್ಯಾಂಡ್ ಕೊಟ್ಟರು ಸಾಕು ಅವ್ರ ಮೂಳೆ ಮುರಿದೋಗ್ತಿರ್ತವೆ. ಅದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ದ ಕನ್ಸಂಪ್ಷನ್ ಆಫ್ ದ ಶುಗರ್ ಎಲ್ಲಿಗೆ ಹೋಗಿದೆ, ಯಾವ ಲೆಕ್ಕಕ್ಕೆ ಮಿತಿ ಮೀರೋಗಿದೆ. ಇವತ್ತು ಹೈಯೆಸ್ಟ್ ಮೆಡಿಸನ್ ಸೇಲ್ ಆಗ್ತಿದೆ ಶುಗರ್ ಕಾರಣ, ಹೈಯೆಸ್ಟ್ ಜನ ಒಬೆಸಿಟಿ ಆಗ್ತಿದ್ದಾರೆ ಶುಗರ್ ಕಾರಣ.
ಸರ್ ನನಗೆ ಆಕ್ಟಿವೇ ಇಲ್ಲ, ನಾನು ವರ್ಕ್ ಮಾಡಕ್ ಆಗ್ತಿಲ್ಲ, ನಾನು ತುಂಬಾ ಒಂಥರ ಮೂಡಿ ತರ ಇರ್ತೀನಿ, ನನ್ನ ಮೂಡ್ ಸ್ವಿಂಗ್ ಆಗುತ್ತೆ, ಇವಾಗ ಆಕ್ಟಿವ್ ಆಗಿರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ನಾನು ವೀಕ್ ಆಗ್ತೀನಿ. ಶುಗರ್ ಕಾರಣ. ಸ್ನೇಹಿತರೆ, ಇವತ್ತಿನ ಏನ್ ಈ ಜನರೇಷನ್ ಸಮಸ್ಯೆ ಇದೆ, 90%ಗಿಂತಲೂ ಅಧಿಕವಾಗಿ ಈ ಶುಗರ್ ಕಾರಣ. ಇಂಥ ಶುಗರ್ ಬಗ್ಗೆ ನಾವು ಎಚ್ಚರಿಸಿದ್ವಿ, ನಾವು ಜನಗಳಿಗೆ ಬುದ್ಧಿವಾದ ಹೇಳ್ತಿದ್ವಿ, ಜನಗಳನ್ನ ಅಡ್ವೈಸ್ ಮಾಡ್ತಿದ್ವಿ. ಆದ್ರೆ ನಮ್ಮ ಹತ್ರ ಅದಕ್ಕೆ ಪರ್ಯಾಯವಾದ, ನಮ್ಮ ಹತ್ರ ಅದಕ್ಕೆ ಪೂರಕವಾದ ಯಾವುದೇ ಮಾಹಿತಿಗಳು, ಯಾವುದೇ ವಿಚಾರಗಳಿಲ್ಲದೆ ಇದ್ದಾಗ ನಾವು ಏನನ್ನ ಅದ್ರ ಬಗ್ಗೆ ಅತಿಯಾಗಿ ಮಾತಾಡಿದ್ರು ಕೂಡ ಕಷ್ಟ ಅಂತ ಅನ್ಕೊಂಡು ಶುಗರ್ನ ಅಷ್ಟು ಹೈಲೈಟ್ ಬಟ್ ಹೇಳ್ತಿದ್ವಿ ನಾವು, ಶುಗರ್ ಕೆಟ್ಟದು, ಶುಗರ್ ಇಂದ ದೂರ ಇರಿ, ಶುಗರ್ ಇಂದ ದೂರ ಇರಿ, ಶುಗರ್ ಇಂದ ದೂರ ಇರಿ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಸ್ನೇಹಿತರೆ, ಕೆಲವರು ಅದರಿಂದ ನ್ಯಾಚುರಲ್ ಆಗಿ ಬದುಕಬೇಕು ಅಂತ ಅನ್ನೋರು ತುಂಬಾ ದೊಡ್ಡ ದೊಡ್ಡ ಕ್ರಮಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಆಲ್ರೆಡಿ ಒಂದು 6 to 7 ಕಂಟ್ರೀಸ್ ದೇ ಹ್ಯಾವ್ ಎ ಲಾ ಅಬೌಟ್ ಶುಗರ್. ಹೆದರ್ತಾ ಇದಾರೆಲ್ಲ ಪ್ರಪಂಚದಲ್ಲಿ. ಆಲ್ರೆಡಿ ಹೇಗೆ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಭಯ ಸ್ಟಾರ್ಟ್ ಆಗ್ತಿದೆಯೋ ಆ ತರ ಶುಗರ್ನ ಬಗ್ಗೆ ಭಯ ಸ್ಟಾರ್ಟ್ ಆಗ್ತಾ ಇದೆ. ಶುಗರ್ನ ಬಗ್ಗೆ ಯಾಕೆಂದ್ರೆ ಮನುಕುಲವನ್ನ ಮುಗ್ಸಕ್ಕೆ ಬಂದಿರೋ ಒಂದು ಮಹಾಮಾರಿ ಇದು ಸಕ್ಕರೆ ಅಂತ ಹೇಳಿ ಇವತ್ತು. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಡಾಕ್ಟರ್ ಅದ್ ಸರಿ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾರಾದ್ರೂ ಒಬ್ಬ ಡಾಕ್ಟರ್ ಸಕ್ಕರೆ ತಿನ್ರಿ ಏನಾಗಲ್ಲ, ನೀವು ಬಿಂದಾಸ್ ತಿನ್ರಿ ನಾನು ಒಬ್ಬ ಡಾಕ್ಟರ್ ಸಿಗಲ್ಲ, ಎಲ್ಲರೂ ತಪ್ಪು ಅಂತಾರೆ. ಎಲ್ಲರೂ ಅದನ್ನ ತಪ್ಪು ಅಂತ ವಾದಿಸಿದ ಮೇಲೂ ಕೂಡ ಅದು ಜನಗಳಿಗೆ ಸಿಗುತ್ತೆ. ಹೆಂಗಿದು? ಯಾವ ತರ ಇದು? ಇದರಿಂದ ಏನಿದೆ? ಏನ್ ಅಡಗಿದೆ? ಏನ್ ಹಂಗಾದ್ರೆ ಇದು ಲಾಬಿ? ಯಾರೋ ದುಡ್ಡು ಮಾಡಕ್ಕೆ ನಮ್ಮನೆಗೆ ನಾನು ವಿಷ ತಿನ್ನಿಸ್ಬೇಕಾ? ಯಾರಿಗೋ ಇನ್ನೊಬ್ಬಂಗೆ ಆಶ್ರಯ ಆಗಕ್ಕೆ? ಹಂಗಾದ್ರೆ ಶುಗರ್ ಅಲ್ಲಿ ಆಕ್ಚುಲಿ ಇನ್ನೇನೋ ಒಂದು ವಿಚಾರ ಅಡಗಿದೆ, ಇನ್ನೇನೋ ಒಂದು ವಿಚಾರ ಒಂದು ಸೈಕಾಲಜಿಕಲಿ ರನ್ ಆಗ್ತಿದೆ. ಅದೇನು ನಿಮ್ ತಲೆಗೆ ನೀವು ಕೆಲಸ ಕೊಡಿ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಬೇರೆಯವರಿಗೆ ಆಹಾರ ಆಗಕ್ಕೆ ಹೋಗ್ಬೇಡಿ, ಬೇರೆಯವನ ಎಕ್ಸ್ಪೆರಿಮೆಂಟ್ಗೆ ನೀವು ಕ್ಷೇತ್ರ ಆಗ್ಬೇಡಿ. ಓಕೆ? ಯಾಕೆ ಅಂತಂದ್ರೆ ಅಣುಬಾಂಬ್ನ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಕೆಲವು ಜಾಗಗಳು ಬಳಸ್ತಾರೆ, ಮತ್ತ ಜಾಗ ಉಪಯೋಗಿಸಕ್ಕೆ ಆಗಲ್ಲ. ಅದೇ ತರ ಬೇರೆಯವನು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟ್ಗೆ ನಿಮ್ಮ ದೇಹವನ್ನ ಬಲಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ಸಕ್ಕರೆ ಬಗ್ಗೆ ಇಷ್ಟು ದೊಡ್ಡ ಒಂದು ಅಧ್ಯಯನ, ಅತ್ಯಂತ ಹೆಚ್ಚು ನೆಗೆಟಿವ್ ಅಧ್ಯಯನಗಳು ನಡೆದಿರ್ತಕ್ಕಂಥ ಒಂದು ಸಿಂಗಲ್ ಪ್ರಾಡಕ್ಟ್ ಅಂದ್ರೆ ಅದು ಶುಗರ್. ಇದು ನಿಮಗೆ ಅರ್ಥ ಆಯ್ತಾ? ಇದು ನಿಮಗೆ ತಿಳಿತಾ? ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ನಿಮ್ಮ ಮನೇಲಿರ್ತಕ್ಕಂಥ ಪುಟಾಣಿಗಳನ್ನ ಎಚ್ಚರಿಸೋದು, ಪುಟಾಣಿಗಳನ್ನ ಅವ್ರನ್ನ ಅವೇರ್ನೆಸ್ ತರೋದು. ಆ ಪುಟಾಣಿಗಳಿಗೆ ಶುಗರ್ ಇಂದ ದೂರ ಇರಬೇಕು, ಶುಗರ್ ಇಂದ ದೂರ ಇರಬೇಕು, ಶುಗರ್ ಇಂದ ದೂರ ಇರಬೇಕು. ಯಾಕೆ ಅಂತಂದ್ರೆ ಈ ಬೇಸಿಗೆನಲ್ಲಿ ನಮ್ಮ ಮನೆಯಲ್ಲಿ ಐಸ್ ಕ್ರೀಮ್ನ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದೆ. ನಾನು ಸ್ಟ್ರಿಕ್ಟ್ ಆಗಿ ಕೂಡ್ದು ನನ್ನ ಕಣ್ ತಪ್ಪಿಸಿ ನಾನ್ ತಿನ್ನೋದೇ ಇಲ್ಲ. ನೀವು ಯಾರು ತಿನ್ಬಾರ್ದು. ಯಾಕೆ ಅಂತಂದ್ರೆ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನಗೆ ಅರಿವಿರ್ಬೇಕು ಅದರಲ್ಲಿ ಯಾವ ಪರ್ಸೆಂಟೇಜ್ ಆಫ್ ಶುಗರ್ನ ಅದ್ರಲ್ಲಿ ಬಳಸ್ತಾರೆ, ಅರಿವಿರ್ಬೇಕು ನಮ್ಗೆ. ಯಾಕೆಂದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳಂತ ವಯಸ್ಸು ಅಲ್ಲ, ಅರ್ಥ ಆಗೋದು ಇಲ್ಲ. ಅದ್ ಏನಾಗತ್ತೆ, ನಿಧಾನಕ್ಕೆ ಆ ವಿಷ ದೇಹದೊಳಗೆ ಅದರದ್ದೇ ಒಂದು ಕಾಂಪ್ಲೆಕ್ಸ್ ನ ಸೃಷ್ಟಿ ಮಾಡುತ್ತೆ. ಆ ಕಾಂಪ್ಲೆಕ್ಸ್ ತನ್ನ ಒಂದು ಆಡಳಿತವನ್ನ ದೇಹದೊಳಗೆ ನಡೆಸಕ್ ಶುರುವಾಗತ್ತೆ. ಆ ಆಡಳಿತ ಹೇಗಿರುತ್ತೆ ಅಂತಂದ್ರೆ, ನಿಮ್ಮನ್ನ ಅಂದ್ರೆ ನಿಮ್ಮ ಸ್ವಂತ ಮನೆಯಲ್ಲಿ ಯಾರೋ ಒಬ್ಬ ವಿರೋಧಿ ಬಂದು ಅವನ ಸಾಮ್ರಾಜ್ಯ, ಎಕ್ಸಾಂಪಲ್ ಇಂಡಿಯಾದೊಳಗೆ ಬ್ರಿಟಿಷ್ ಆಳಿದ್ರೆ ಹೆಂಗಿತ್ತೋ ಆ ತರ ನಿಮ್ಮ ದೇಹದೊಳಗೆ ಶುಗರ್ ತನ್ನ ಒಂದು ಕೆಟ್ಟ ಆಳ್ವಿಕೆಯನ್ನ ಮಾಡುತ್ತೆ. ಡೀಟೈಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಅದು ಯಾವ್ಯಾವ ರೀತಿ ಕೆಟ್ಟದ್ದು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಮಕ್ಕಳು ಮತ್ತು ನಿಮಗೆ ಗೊತ್ತಿರೋ ಮಕ್ಕಳುಗಳನ್ನ ಅದರಿಂದ ಸ್ವಲ್ಪ ದೂರ ಇಡಕ್ಕೆ ಪ್ರಯತ್ನ ಪಡೋಣ. ಬನ್ನಿ, ಇವತ್ತು ಯಾಕೋ ಇಂಟ್ರೊಡಕ್ಷನ್ನೇ ಜಾಸ್ತಿ ಆಗ್ಬಿಡ್ತು ತುಂಬಾ. ಯಾಕೆಂದ್ರೆ ಆ ಪ್ರಾಡಕ್ಟೇ ಅಷ್ಟು ಖತರ್ನಾಕು. ಆ ಪ್ರಾಡಕ್ಟ್ ಅಷ್ಟು ಖತರ್ನಾಕ್ ಆಗಿರ್ಬೇಕಾದ್ರೆ ಇಂಟ್ರೊಡಕ್ಷನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಯಾರು ತಪ್ಪು ತಿಳ್ಕೊಬೇಡಿ. ಹೋಗೋಣ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಕ್ಕೆ. ಇಟ್ಸ್ ವೆರಿ ಸಿಂಪಲ್. ಓಕೆ, ನಾನಿಲ್ಲಿ ಶೇರ್ ಮಾಡ್ಕೋತೀನಿ.
ಡಿಸೇಬಲ್ ಅನಿಷನ್ ಫಾರ್ ಅದರ್ಸ್. ವೆರಿ ಗುಡ್. ಶೇರ್ ಆಗ್ತಿದ್ಯಾ ಅಣ್ಣ? ಕಾಣಿಸ್ತಾ ಇದೆ ಸರ್. ವೆರಿ ಗುಡ್. ಬನ್ನಿ ಸ್ನೇಹಿತರೆ, ಇವತ್ತಿನ ಬಗ್ಗೆ ಶುಗರ್ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಶುಗರ್ಗೆ ಇಷ್ಟು ಪ್ರಾತಿನಿಧ್ಯ ಸಿಗಕ್ಕೆ ಪ್ರಮುಖವಾಗಿರೋ ಕಾರಣ ಏನು ಅಂತಂದ್ರೆ, ಇದು ಡೈರೆಕ್ಟ್ ಕನೆಕ್ಟೆಡ್ ಟು ಹ್ಯಾಪಿನೆಸ್. ನಾವು ಸಂತೋಷವಾಗಿದ್ದಾಗ ಏನ್ ಮಾಡಿದ್ರು ನಮಗೆ ಗೊತ್ತಾಗಲ್ಲ. ಎಕ್ಸಾಂಪಲ್, ನಾವು ಸಂತೋಷವಾಗಿದ್ದಾಗ ಯಾರಾದ್ರೂ ಬಂದು ಏನ್ ಮಾಡಿದ್ರು ಗೊತ್ತಾಗಲ್ಲ, ನಾವು ಗುಂಡಿಗೆ ಬೀಳ್ತಿದೀವೋ ಗೊತ್ತಾಗಲ್ಲ, ಅಥವಾ ನಾವು ಹಾಳಾಗ್ತಿದೀವೋ ಗೊತ್ತಾಗಕ್ಕೆ ಆ ಸೆಲೆಬ್ರೇಷನ್ ಮೋಡ್ ಹಂಗಿರುತ್ತೆ. ಅದೇ ತರ ಸ್ನೇಹಿತರೆ, ಈ ಸ್ವೀಟ್ ಅನ್ನೋದು ನಾವು ಸೆಲೆಬ್ರೇಷನ್ ಪಾರ್ಟ್ ಆಗಿರೋದ್ರಿಂದ, ಹಬ್ಬಗಳ ಪಾರ್ಟ್ ಆಗಿರೋದ್ರಿಂದ, ಹಬ್ಬಗಳಲ್ಲಿ ದೇವ್ರ ಪೂಜೆ ಮಾಡ್ತಾ ಇರ್ತೀವಿ. 90% ಜನ ಏನ್ ತಿಳ್ಕೊಂತೀವಿ, ನಿಜವಾಗ್ಲೂ ದೇವ್ರಿಗೆ ಎಡೆ ಮಾಡ್ತಾ ಇದೀವಿ ಈ ಪಾಯಸನ, ಈ ಸ್ವೀಟ್ ನ ದೇವ್ರಿಗೆ ಎಡೆ ಮಾಡ್ತಾ ಇದೀವಿ. ದೇವ್ರಿಗೆ ಎಡೆ ಮಾಡಿದಾಗ ದೇವ್ರ ಆಶೀರ್ವಾದ ಮಾಡ್ತಾನೆ, ದೇವ್ರೇನಾದ್ರು ಮೋಸ ಮಾಡ್ತಾನ? ಈ ತರ ನಮಗೆ ಈ ಸೆಂಟಿಮೆಂಟಲ್ ಆಗಿ ನಮ್ಮ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಈ ಶುಗರ್ ಎಂಟರ್ ಆಗ್ತಿರೋದ್ರಿಂದ ಸರಿಯಾಗಿ ಇದನ್ನ ನಮಗೆ ಬ್ರೇಕ್ ಡೌನ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ನಮ್ಮ ಮಗ ಇವತ್ತು ಅವನ್ ಬರ್ತಡೇ, ಹುಟ್ಟಿದ ದಿನ, ಅವನ್ ಖುಷಿಗಿಂತ ದೊಡ್ಡದಲ್ಲ ಕೇಕ್ ತಿನ್ನು. ನನ್ನ ಮಗ ಇವತ್ತು ಫಸ್ಟ್ ಕ್ಲಾಸ್ ಬಂದ, ಅವನ್ ಖುಷಿಗಿಂತ ದೊಡ್ಡದಿಲ್ಲ ಒಂದ್ ಸ್ವೀಟ್ ತಿನ್ನು. ಇವತ್ ನಮ್ಮಲ್ಲಿ ಹಬ್ಬದ ದಿನ ಯಾರು ಸಿಹಿ ತಿನ್ನಂಗಿರ್ತಾರ, ಸ್ವೀಟ್ ತಿನ್ನು. ಇವತ್ ನಮ್ಮಲ್ಲಿ ಅದು ಸ್ವೀಟ್ ತಿನ್ನು ಅಂದ್ರೆ, ಸ್ವೀಟ್ ಅನ್ನೋದೇನಿದೆ ಇದು ಎಮೋಷನಲಿ ಕನೆಕ್ಟ್ ಆಗಿರೋದ್ರಿಂದ ಇದನ್ನ ನಾವು ಅಂದ್ರೆ ತುಂಬಾ ವಿಪರ್ಯಾಸ ಅನ್ಸುತ್ತೆ. ನಾವು ತುಂಬಾ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡ್ತೀವಿ, ತುಂಬಾ ಮಾಡಿಫಿಕೇಶನ್ಸ್ ಬಗ್ಗೆ ಮಾತಾಡ್ತೀವಿ, ತುಂಬಾ ಒಂದೊಂದು ಗಂಟೆಗಟ್ಟಲೆ ಲೆಕ್ಚರರ್ ಕೊಡ್ತೀವಿ. ಆದ್ರೆ ಇವತ್ತು ಸಾವಿರಾರು ನೆಗೆಟಿವ್ ರಿಸರ್ಚ್ ಆಗಿರ್ತಕ್ಕಂತಹ ಹಲವಾರು ತರ ಕ್ಯಾನ್ಸರ್ಗಳು ಎಷ್ಟಿದಾವೋ, ಇವತ್ತು ನಾನು ನಿಮಗೆ ಹಿಂದೆನೆ ಹೇಳಿದ್ದೆ, more than 200 types of cancers ಇವತ್ತು ಮನುಷ್ಯನಲ್ಲಿದೆ. ಆ 200 types of ಕ್ಯಾನ್ಸರ್ ಅಲ್ಲಿ 80% ಕ್ಯಾನ್ಸರ್ಗೆ ನೇರ ಸಂಬಂಧ ಈ ಸಕ್ಕರೆಯಿಂದ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬನ ಮನುಷ್ಯನ ದೇಹದಲ್ಲೂ ಕ್ಯಾನ್ಸರ್ಗಳು ಬೆಳೆಯಕ್ಕೆ ಆ ಕ್ಯಾನ್ಸರ್ಗೆ ಆಹಾರ ಕೊಡತಕ್ಕಂತಹ, ಆ ಕ್ಯಾನ್ಸರ್ ಸೆಲ್ಸ್ ನ ಪೋಷಿಸ್ತಕ್ಕಂತಹ, ಅಥವಾ ಆ ಕ್ಯಾನ್ಸರ್ ಸೆಲ್ಸ್ ನ ದೇಹದಲ್ಲಿ ಶಕ್ತಿಶಾಲಿಯಾಗಿ ಮಾಡ್ತಕ್ಕಂಥದ್ದು ಈ ಶುಗರ್. ಜೊತೆಗೆ ಕಣ್ಣಿನ ಸಮಸ್ಯೆ, ಇವತ್ತು ಎಷ್ಟು ಕಣ್ಣಿನ ಸಮಸ್ಯೆ ಇದೆಯೋ ಅದರಲ್ಲಿ 92% ಕಣ್ಣಿನ ನೇರ ಸಮಸ್ಯೆಗೆ ಈ ಶುಗರ್ ಕಾರಣ. ಹಲ್ಲಿನ ಸಮಸ್ಯೆಗೆ ಕೇವಲ ಸುಮಾರು 88% ಈ ಸಕ್ಕರೆ ಕಾರಣ. 10 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಕ್ಯಾನ್ಸರ್, ಆ ಕ್ಯಾನ್ಸರ್ಗೆ ಹೆಚ್ಚು ಕಮ್ಮಿ 90% ಈ ಶುಗರ್ ಕಾರಣ. ಗರ್ಭಾವಸ್ಥೆಯಲ್ಲಿ ತಾಯಂದ್ರು ಡಯಾಬಿಟಿಸ್ ಆಗ್ತಿದ್ದಾರೆ, ಅದಕ್ಕೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ಮೈಕೈ ನೋವಿಗೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ಒತ್ತಡದ ಹಾರ್ಮೋನ್ ಉತ್ಪತ್ತಿ ಆಗ್ತಿರೋದಕ್ಕೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ದೇಹದ ಸ್ಥೂಲಕಾಯಕ್ಕೆ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ನರ್ವಸ್ ರಿಲೇಟೆಡ್, ಅಂದ್ರೆ ಬ್ರೈನ್ ರಿಲೇಟೆಡ್, ನರ್ವಸ್ ರಿಲೇಟೆಡ್ ಏನೇನು ನರರೋಗ ಸಂಬಂಧಗಳಿದಾವೋ ಅದಕ್ಕೆಲ್ಲ ಈ ಸಕ್ಕರೆ ಕಾರಣ. ಅತ್ಯಂತ ಹೆಚ್ಚು ಜಲ್ದಿ ವಯಸ್ಸಾಗ್ತಾ ಇರೋದು, ನಾವು ಜಲ್ದಿ ವಯಸ್ಸಾಗಿ ಮುಪ್ಪಿನ ಕಡೆಗೆ ಹೋಗ್ತಾ ಇದೀವಿ, ಸ್ಕಿನ್ ಡಲ್ ಆಗ್ತಾ ಇದೆ, ಏರ್ ಫಾಲ್ ಜಾಸ್ತಿ ಆಗ್ತಿದೆ, ಪ್ರೋಟೀನ್ ಅಬ್ಸರ್ಪ್ಷನ್ ಕಮ್ಮಿ ಆಗ್ತಿದೆ, ಕಾರಣ ಈ ಸಕ್ಕರೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ, ಒನ್ ಆಫ್ ದ ಪ್ಯೂರೆಸ್ಟ್ ವಿಷನ ಸಿಹಿ ರೂಪದಲ್ಲಿ ದೇವರು ಈ ಜನರೇಷನ್ ಅಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾನೆ. ಇದು ದುರಂತ. ಯಾಕೆ ಅಂದ್ರೆ, ಬೇರೆ ವಿಷಯಗಳೆಲ್ಲ ಕೈಯಾಗಿರ್ತವೆ, ಹುಳಿಯಾಗಿರ್ತವೆ, ಒಗರಾಗಿರ್ತವೆ, ನಾವು ಅದ್ರ ತಂಟೆಗೆ ಹೋಗಲ್ಲ. ಇದು ಸಿಹಿಯಾಗಿದೆ, ಜೊತೆಗೆ ಎಮೋಷನಲಿ ಕನೆಕ್ಟ್ ಆಗಿದೆ. ಅಂದ್ರೆ ಹಬ್ಬ ಹರಿದಿನ ಇದ್ರ ಸೆಲೆಬ್ರೇಷನ್ ಎಲ್ಲ ಕನೆಕ್ಟ್ ಆಗಿದೆ. ಹಂಗಾರೆ ನಾವೇನ್ ಮಾಡೋದು? ಆಪ್ಷನ್ನೇ ಇಲ್ವಲ್ಲ. ನಾವಿದಕ್ಕೆ ಹೆಂಗೆ ಅಂತಂದ್ರೆ, ಪ್ರಕೃತಿ ಸೃಷ್ಟಿಸಿರ್ತಕ್ಕಂಥ ಈ ಒಂದು ವಿನಾಶ, ಮನುಷ್ಯ ಸೃಷ್ಟಿ ಮಾಡಿರೋ ಈ ವಿನಾಶದ ವಿಚಾರ ಏನಿದೆ, ಅದು ಮನುಷ್ಯನ್ನೇ ತಿನ್ನಕ್ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಿದೆ, ಮೈಕೈಯಲ್ಲಿ ಗಾಯಗಳು, ಬಾಡಿ ತುಂಬಾ ಇನ್ಫ್ಲಮೇಷನ್, ಡೈಜೆಸ್ಟಿವ್ ಸಿಸ್ಟಮ್ ಎಕ್ಕುಟ್ಟೋಗುತ್ತೆ, ಒಬೆಸಿಟಿ ಜಾಸ್ತಿ ಆಗುತ್ತೆ, ಕಿಡ್ನಿ ನರ್ವಸ್ ಸಿಸ್ಟಮ್ಮೇ ಫೇಲ್ ಆಗುತ್ತೆ, ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅಂಡ್ ಕಿಡ್ನಿ ರಿಲೇಟೆಡ್ ಡಿಸೀಸ್ಗೂ ಕೂಡ 66% ಈ ಸಕ್ಕರೆ ಕಾರಣ. ನರ್ವಸ್ಗೆ ನಾನಾಗ್ಲೇ ನರ್ವ್ ಸಿಸ್ಟಮ್ ಹೇಳಿದೆ, 88% ಈ ಸಕ್ಕರೆ ಕಾರಣ. ಹಂಗಾದ್ರೆ ನಾನಿಲ್ಲೇನು ಇವತ್ತು ಮೀಟಿಂಗ್ ಹೇಳ್ತಾ ಇದ್ದೀನಿ, ಈ ಮಾಡ್ರನ್ ಕಾಯಿಲೆಗಳಿದ್ದಾವಲ್ಲ ಗುರು ಸರ್,
ಅದಕ್ಕೂ ಶುಗರ್ಗೂ ಇಷ್ಟೊಂದು ಸಂಬಂಧನ? ಇಷ್ಟೊಂದು ಸಂಬಂಧ ಇದೆ. ಇದರಿಂದ ಒಂದು ನೆಟ್ವರ್ಕ್ ಇದೆ ಸ್ನೇಹಿತರೆ. ಏನು ನೋಡಿ, ಮೆಡಿಕಲ್ ಈಸ್ ಆಲ್ಸೋ ಬಿಸ್ನೆಸ್. ನಾವು ಮೆಡಿಕಲ್ಗೂ ಕೂಡ ಕಾಯಿಲೆಗಳು ಬೇಕು. ಯಾವುದೇ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಮೆಡಿಕಲ್ ಯೂನಿವರ್ಸಿಟಿಗಳಿಗೆ ರೋಗ ಕಮ್ಮಿ ಆಗೋದೇನಿಲ್ಲ. ರೋಗ ಉಲ್ಬಣ ಆದ್ರೆ ಮಾತ್ರ ಅವ್ರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಾಕ್ಟರ್ಗಳಿಗೆ ಸ್ಕೋಪ್ ಸಿಗುತ್ತೆ, ಡಾಕ್ಟರ್ಗಳಿಗೆ ಬಿಸ್ನೆಸ್ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ದುಡಿಬಲ್ಲೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ 3 ಕೋಟಿ 4 ಕೋಟಿ ಆದ್ರೂ ಕೊಟ್ಟು ಮೆಡಿಕಲ್ ಸೀಟ್ನ ತಗೊಂಡು ಮೆಡಿಕಲ್ನ ಮಾಡ್ಕೊಂಡು ಆಚೆಗಡೆಗೆ ಬರ್ತಾ ಇದ್ದಾರೆ. ಇದರ ಅರ್ಥ ಉದ್ದೇಶ ಇವ್ರಿಗೆ ಸಪೋರ್ಟಿವ್ ಆಗಿ ಏನೋ ಒಂದಿದೆ. ಏನ್ ಸಪೋರ್ಟಿವ್ ಆಗಿದೆ? ರೋಗನ ಸ್ಪ್ರೆಡ್ ಮಾಡ್ತಕ್ಕಂತಹ ಈ ಒಂದು ಪ್ರಾಡಕ್ಟ್ಗಳನ್ನ ಬಿತ್ತರಿಸಕ್ಕೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಒಂದು ಟಾಪ್ ಆಂಗಲ್ ಅಲ್ಲಿ ನಿಂತಿದೆ. ಯಾವ ನೀವು ಸಾಫ್ಟ್ ಡ್ರಿಂಕ್ ನ ಕುಡಿತೀರಿ, ಯಾವ ಚಾಕ್ಲೇಟ್ಸ್ ನ ತಿಂತೀರಿ, ಯಾವುದನ್ನ ನಿಮ್ಮ ಮಕ್ಕಳಿಗೆ ಹಾಲಿಗೆ ಕೊಡ್ತಾ ಇದ್ದೀರಿ, ಇದನ್ನ ಕುಡಿದ್ರೆ ನಿಮ್ಮ ಮಗು ಎತ್ತರ ಆಗುತ್ತೆ, ದಪ್ಪ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಹುಲಿ ಆಗುತ್ತೆ, ನನ್ನನ್ನು ಕೇಳಿದ್ರೆ ಅದೇನು ಆಗಲ್ಲ, ಮಂಗನಿಗಿಂತ ಕಡೆ ಆಗುತ್ತೆ ನಿಮ್ಮ ಮಗು. ಯಾಕೆ ಅಂತಂದ್ರೆ ಅದೆಲ್ಲದರಲ್ಲೂ 90%ಗಿಂತ ಹೆಚ್ಚು ಸಕ್ಕರೆ. ಯಾವುದು ಪ್ರಸಕ್ತವಾಗಿ ಆರೋಗ್ಯದಲ್ಲಿ 90% ಸಮಸ್ಯೆ ಸೃಷ್ಟಿಗೆ ಕಾರಣವಾಗಿದೆಯೋ ಅದನ್ನು ಕುಡಿದು ನಿಮ್ಮ ಮಗ ಟಾಲು, ಶಾರ್ಪು, ಇನ್ನೊಂದೇನೋ ಆಗ್ತಾನೆ ಅಂತಂದ್ರೆ ಇದು ಹಿಂಗೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ದೇ ಹ್ಯಾವ್ ದೇರ್ ಐಡಿಯಾಲಜೀಸ್. ನಾವೆಲ್ಲ ಸೇರಿ ಇದನ್ನ ಭಾರತದಲ್ಲಿ ಸ್ಪ್ರೆಡ್ ಮಾಡೋಣ, ರೋಗ ಜಾಸ್ತಿ ಆಗುತ್ತೆ, ನಂತರ ನಾವೇ ಮೆಡಿಸನ್ ಮಾಡೋಣ, ನಮ್ಮ ಕಂಪ್ನಿಗಳೇ ಮೆಡಿಸನ್ ಮಾಡ್ತವೆ. ಒಟ್ಟಲ್ಲಿ ಈ ಭಾರತೀಯರ ಹತ್ರ ದುಡ್ಡನ್ನ ನಾವು ಕೀಳ್ಬೇಕು, ಕಿತ್ಕೋಬೇಕು. ಸ್ನೇಹಿತರೆ, ಇದು ಕೆಲವರಿಗೆ ಬಹಳ ಚೆನ್ನಾಗಿ ಐಡಿಯಾ ಇದೆ. ಯಾಕೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಶುಗರ್ ಹೌ ಮಟ್ ಡೇಂಜರಸ್ ಅಂತ. ಅವ್ರೇನ್ ಮಾಡ್ತಾ ಇದಾರೆ, ಓವರ್ ಆಲ್ ಫಿಟ್ನೆಸ್ನೇ ದುಡ್ಡು ಅಂದ್ಕೊಂಡಿದ್ದಾರೆ. ಈಗ ನನ್ನ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈಗ ನನ್ನ ಬಗ್ಗೆನೇ ತುಂಬಾ ಐಡಿಯಾ ಮಾಡ್ತಾ ಇದ್ದೀನಿ, ತುಂಬಾ ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ, ತುಂಬಾ ಮುಂದುವರಿತಾ ಇದೀವಿ, ಬೆಳೀತಾ ಇದ್ದೀವಿ. ಸರ್, ಇದಕ್ಕೂ ನನ್ನ ಫಿಟ್ನೆಸ್ಗೂ ಸಂಬಂಧ ಇದೆಯಾ? 200% ಇದೆ. ನನ್ನ ದೇಹ ವೀಕ್ ಆದ್ರೆ, ನನ್ನ ದೇಹದಲ್ಲಿ ಗಿಡ್ಡಿನೆಸ್ ಸ್ಟಾರ್ಟ್ ಆದ್ರೆ, ನನ್ನ ದೇಹದಲ್ಲಿ ಡ್ರೋಸಿನೆಸ್ ಸ್ಟಾರ್ಟ್ ಆದ್ರೆ, ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾದ್ರೆ, ನನ್ನ ನರ್ವಸ್ ಸಿಸ್ಟಮ್ ಹಾಳಾದ್ರೆ, ಆಟೋಮೆಟಿಕಲಿ ಸ್ವದೇಶದ ಎಲ್ಲ ಸಿಸ್ಟಮು ಹಾಳಾಗೋಗುತ್ತೆ. ಸ್ವದೇಶಿ ದಿಶತ್ತು ಯಾಕೆ? ಆಟೋಮೆಟಿಕಲಿ ಐ ಥಿಂಕ್ ಇದು ನನಗೆ ಬೇಡ. ಇದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕೆಲವು ಕುಟುಂಬಗಳು, ಕೆಲವು ಪರಿವಾರಗಳು, ಕೆಲವು ಸೆಲೆಬ್ರಿಟಿಗಳು, ಕೆಲವು ಸ್ಪೋರ್ಟ್ಸ್ ಮ್ಯಾನ್ಗಳು, ವಿರಾಟ್ ಕೊಹ್ಲಿ 12 ವರ್ಷದ ತನಕ ಸಕ್ಕರೆ, ಅವನು ಹೇಳ್ತಾನ, 12 ವರ್ಷ ನಾನು ಸಕ್ಕರೆ ಬರೀ ಬಾಯಿಗಿಡ್ಲಿಲ್ಲ, ಅದಕ್ಕೆ ಅವನು ಆ ದಾಖಲೆ ಮಾಡ್ದ. ಇವತ್ತು 3,000 ಕೋಟಿ ನೆಟ್ವರ್ತ್ ಇದೆ ವಿರಾಟ್ ಕೊಹ್ಲಿದು. ಅವನು ಏನಕ್ಕದನ್ನ ತ್ಯಾಗ ಮಾಡ್ದ? ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಈ ವಿಷನ ತಿಂದ್ರೆ ನಾನು ಆ ತರ ಫೋಕಸ್ಡ್ ಕ್ರಿಕೆಟ್ ಆಡಕ್ಕಾಗಲ್ಲ, ನಾನು ನಿಜವಾಗ್ಲೂ ಕ್ರಿಕೆಟ್ ಆಡಕ್ಕಾಗಲ್ಲ, ಕ್ರಿಕೆಟರ್, ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಲ್ಲ. ಇದು ತಿಳ್ಕೊಂಡವರು ಸ್ನೇಹಿತರೆ ಸಾಧನೆ ಕಡೆಗೆ ಹೋಗ್ತಿದ್ದಾರೆ. ಬಟ್ ನಮ್ಮಂತ ನಿಮ್ಮಂತ ಇನ್ನೋಸೆಂಟ್ ಜನ ಏನು ಆಗಲ್ಲ ಕಣ ಅಂತ ಸಿಕ್ಕಿದ ಕಡೆ ಇದಕ್ಕೆ ದೇಹಕ್ಕೆ ತುಂಬ್ತಾ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಅರಿವಿರ್ಲಿ. ಬನ್ನಿ ಸ್ನೇಹಿತರೆ, ಇಲ್ಲೊಂದು ವಿಡಿಯೋ ಇದೆ, ಸುಮ್ಮನೆ ಇದೊಂದು ಫನ್ನಿ ವಿಡಿಯೋ. ಶುಗರ್ ದೇಹದೊಳಗೆ ಹೋಗಿ ಏನೇನು ಅನಾಹುತ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋ ತೋರಿಸುತ್ತೆ. ನೋಡಿ, ಹಂಗೆ ಇಂಟ್ರೆಸ್ಟೆಡ್ ಆಗಿದೆ ನೋಡಿ. Hey, Belly. Tell your boss that I just arrived. Hey, show a little respect, you little thing, okay? To you, I'm Mr. Stomach. Whatever you say, Mr. Little Belly. Hey, boss. Here's a sugar that says he wants to talk to you. Is it true? Yes, let me talk to him. Are you sure, boss? There are already several of them today. You don't have to worry about it. Let me talk to him. Okay, boss. You are the boss. Hey, small intestine. Okay, here comes another sugar, and careful, because this one's a character. He's already here, man. Hey, to be a small intestine, you look pretty fat, buddy. Look who's talking about fat, man. Okay, raise your arms. Look at the dark spot. Eh? Okay, boss, here's another fool on the way. Booyaka! Hey, finally. Come, let's get on with it. We don't have much time. Chop, chop. Oh, we're looking forward to it. What will you want? More cortex or more frontal lobe, boss? Lobe, goat. Go for the lobe. Are you ready, boss? Here we go. Enjoy it. Dopamine, leading me to happiness. Take me away from reality. Dopamine,
Zoinks! Our time is up. That's it. Go. I have to keep working. What? But if I haven't finished, boss, where the heck do you want me to go? I don't know. To the liver, for example. What? More sugar? Don't they see that I'm so full of fat, for God's sake? Hey, Pancreas Daddy, release insulin, my man. I'm releasing to the limit, but it doesn't want to hear me. It seems to have some resistance. Ah, so nice. And so, we're sitting all day on the computer, aren't we? Well, no way. To the storage. Oh, God. And now where the heck am I? Welcome to the abdominal fat deposit, my friend. Nobody wants us here, and yet nobody takes us out. ಅರ್ಥ ಆಯ್ತಾ ಇದು ವಿಡಿಯೋ? ಅಂಡ್ ಸಿಂಪಲ್. ಶುಗರ್ ಫಸ್ಟ್ ದೇಹದೊಳಗೆ ಹೋಗುತ್ತೆ. ಹೋಗ್ತಿದ್ದಂಗೆನೆ ಒಂದು ಡೊಪಮಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ನಮ್ಮ ರಿಯಾಲಿಸ್ಟಿಕ್ ಪ್ರಪಂಚದಿಂದ ನಮ್ಮನ್ನು ಹೊರಗಿಡುತ್ತೆ. ಅಂದ್ರೆ ಅದನ್ನ ತಿಂತಿದ್ದಂಗೆನೆ ಬ್ರೈನ್ ಅನ್ನ ಎಷ್ಟು ಮಟ್ಟಿಗೆ ಅದು ಬ್ಯೂಟಿಫುಲ್ ಆಗಿ ಮಾಡಿದಾರೆ ವಿಡಿಯೋನ, ಅಂದ್ರೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ ದಟ್ ವಿಡಿಯೋ ಮಾಡಿರೋನ್ಗೆ. ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂತಂದ್ರೆ, ಅದರಲ್ಲಿ ಫಸ್ಟ್ ಅದು ಡೈಜೆಷನ್ ಆಗಿ ನಮ್ ಬ್ರೈನ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಅಂದ್ರೆ ರಿಲ್ಯಾಕ್ಸ್ ಮಾಡ್ತಾ ಇರತ್ತರ, ಇಮ್ಯಾಜಿನೇಷನ್ ಪ್ರಪಂಚದಲ್ಲಿ ಬದುಕತರ, ರಿಯಾಲಿಟಿ ಪ್ರಪಂಚನ ಬಿಟ್ಬಿಟ್ಟು ಆಕ್ಟಿವ್ ಆಗಿ ಅಕ್ಯುರೇಸ್ ಆಗಿ ಕೆಲಸ ಮಾಡೋದನ್ನ ಬಿಟ್ಟು ಒಂಥರ ನಾವ್ ಹೇಳ್ತಿರ್ತೀವಿ ಗೊತ್ತಾ, ಸರ್ ಇವ್ನು ಏನೇನೋ ಮಾತಾಡ್ತಾನೆ ಸರ್ ಅಂತಂದಾಗ ಅದಕ್ಕೆ ಶುಗರ್ ಎಷ್ಟು ಕಾರಣ ಆಗ್ತಿರುತ್ತೆ ಲೆಕ್ಕಕ್ಕೆ. ಯಾಕೆಂದ್ರೆ ಅವ್ನ ಮೈಂಡ್ ನ ಕಂಟ್ರೋಲ್ ಮಾಡ್ತಿರುತ್ತೆ. ನಂತರ ನಮ್ ಲಿವರ್ ಹತ್ರ ಬರುತ್ತೆ. ಲಿವರ್ ಆಲ್ರೆಡಿ ಫ್ಯಾಟಿ ಲಿವರ್ ಆಗಿರುತ್ತೆ, ಆಲ್ರೆಡಿ ಪ್ಯಾನ್ಕ್ರಿಯಾಸಿಸ್ ಈಗ ಆಗ್ತಾ ಇಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ. ದೆನ್ ಅದು ಬೆಲ್ಲಿಗೆ ಹೋಗಿ ಸ್ಟೋರ್ ಆಗುತ್ತೆ. ಆಲ್ರೆಡಿ ಬೆಲ್ಲಿ ಸುಸ್ತಾಗೋಗಿದೆ, ಕೆಟ್ಟೋಗಿರುತ್ತೆ ನಮ್ ಗಟ್. ಅದೇ ಗಟ್ ಹತ್ರಕ್ಕೆ ಹೋಗಿ ಅದು ಸೇರ್ಕೊಂಡು ಡಾಮಿನೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತ ಒಂದು ಕೆಟ್ಟದಾಗಿರೋ ಶುಗರ್ಗೆ ನಾವು ಒಂದು ಆಲ್ಟರ್ನೇಟಿವ್ ನ ಹುಡುಕ್ತಾ ಇದ್ವಿ. ಅದು ಆಲ್ಟರ್ನೇಟಿವ್ ಇಂಥ ಪವಿತ್ರವಾದ ಸಂಬಂಧದಲ್ಲಿ, ಅಂದ್ರೆ ಒಳ್ಳೊಳ್ಳೆ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತೀವಿ ಅಂದಾಗ ಆ ಸಿಹಿನೂ ಕೂಡ ಆ ಸೆಲೆಬ್ರೇಷನ್ಗೆ ಯೋಗ್ಯವಾಗಿರಬೇಕಲ್ಲ. ಆ ಸೆಲೆಬ್ರೇಷನ್ ಅನ್ನ ಇನ್ನೂ ಹಿಮ್ಮಡಿಗೊಳಿಸ್ಬೇಕಲ್ಲ. ಆ ದೇವ್ರಿಗೆ ನಿಜವಾಗ್ಲೂ ಎಡೆ ಮಾಡಿದ್ರೆ ಆ ಸ್ವೀಟು ನಿಜವಾದ ಅಮೃತನೇ ಆಗಿರ್ಬೇಕಲ್ಲ ಅಂತ ನಾವು ಇಷ್ಟು ದಿನ ಯೋಚನೆ ಮಾಡ್ತಾನೆ ಇದ್ವಿ. ಯಾಕೆ ಅಂದ್ರೆ ಬೆಲ್ಲದ ಮೇಲೆ ನಮಗೆ ಗುಡ್ ಒಪಿನಿಯನ್ ಇರಲಿಲ್ಲ. ಯಾಕೆಂದ್ರೆ ಬೆಲ್ಲದಲ್ಲೂ ಕೂಡ ಸಕ್ಕರೆಯಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ 100 ಇದ್ರೆ ಬೆಲ್ಲದಲ್ಲಿ 85 ಇರುತ್ತೆ. 75 ಅಂಡ್ ಎಬೋವ್ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ನ ಯಾವ ಫುಡ್ ಕೂಡ ಇವತ್ತು ಪ್ರಪಂಚದಲ್ಲಿ ಯಾರು ಒಪ್ಪಲ್ಲ. ದಟ್ ಈಸ್ ನಾಟ್ ಎ ಗುಡ್ ಅಂತ. ಸೊ ಅದೇ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಅದೇ ಕಬ್ಬಿನಿಂದ ಮಾಡಿರ್ತಕ್ಕಂಥದ್ದು, ಅದೇ ಅಲ್ಪಾವಧಿಯ ಬೆಳೆ, ಅದಕ್ಕೆ ಯಾವುದೋ ಒಂದು ಬೀಜ ಇರಲ್ಲ. ಇಟ್ ಹ್ಯಾವ್ ಎ ವೆರಿ ಹ್ಯೂಜ್ ಪ್ರಾಬ್ಲಮ್. ನಾವೀಗ ಶುಗರ್ ಕೇನ್ ಹೋಗೋದ್ ಬೇಡ, ಶುಗರ್ ಕೇನ್ಗೂ ತೆಂಗಿಗೂ ನಾವು ಕಂಪೇರ್ ಮಾಡಕ್ಕೆ ಇಲ್ಲ. ಈ ತರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿ ಆರ್ ಡಿಸೈಡೆಡ್ ಸ್ವೀಟ್ಗೆ ಆಲ್ಟರ್ನೇಟಿವ್ ಏನಿದೆ, ಅಂಡ್ ಅದು ಟೇಸ್ಟಿ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಮೋರ್ ಪವರ್ಫುಲ್ ಆಗಿರ್ಬೇಕು. ಜೊತೆಗೆ ತಿಂದ್ರೆ ಮಕ್ಕಳು ಅದನ್ನ ಇನ್ನೊಂದ್ಸಲ ಕೇಳಿ ತಿಂತಾ ಇರ್ಬೇಕು. ತಿಂದಂಗೆಲ್ಲ ಆ ಮಕ್ಕಳ ಆರೋಗ್ಯ ಇಂಪ್ರೂವ್ ಆಗ್ತಾ ಇರಬೇಕು. ಅವಾಗ ನಮಗೆ ಇದು ಐಡೆಂಟಿಫೈ ಆಗಿತ್ತೆ. ನೋಡಿ ಸ್ನೇಹಿತರೆ, ಇದು ಇಷ್ಟೊಂದು ದೊಡ್ಡ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಇದೆ, ರಿಸಲ್ಟ್ ಇದೆ. ಬಟ್ ಇದಕ್ಕೆ ಸರ್ಕಾರ ಎಂಥ ಪ್ರಾಬ್ಲಮ್ ಮಾಡ್ತಾರೆ. ಇದನ್ನ ಎಕ್ಸೈಸಿಗೆ ಸೇರಿಸ್ತಾರೆ. ಯಾಕೆಂದ್ರೆ ಇದು ತೆಂಗಿನ ನೀರಾದಿಂದ ತೆಗಿತೀವಿ. ಅಂಡ್ ಇದ್ರ ಇಷ್ಟು ಹೆಲ್ತ್ ಬೆನಿಫಿಟ್ ಇದು ಯಾರಿಗೂ ಬೇಕಾಗಿಲ್ಲ, ಎಲ್ಲರಿಗೂ ಲಾಭ ಬೇಕು. ನಮ್ ಸರ್ಕಾರಕ್ಕೆ ಇದರಿಂದ ಏನಂತ ಲಾಭ ಇಲ್ಲ, ಇದರಿಂದ ಜನಗಳಿಗೆ ಲಾಭ ಆಗುತ್ತೆ. ಹಂಗಾಗಿ ಇದನ್ನ ರೆಗ್ಯುಲೇಷನ್ ಒಳಗ್ ತರ್ತೀವಿ ಅಂತಾರೆ. ಅಲ್ಲಿ ಜನಗಳಿಗೆ ಬರಬಾರ್ದು ರೋಗ ಬರ್ತೈತೆ, ಬಟ್ ಸರ್ಕಾರಕ್ಕೆ ಪ್ರಾಫಿಟ್ ಇದೆ, ಅದಕ್ಕೆ ಅವ್ರು ಬೇಕಾದಂಗ್ ಲಾ ಮಾಡ್ಕೊಂತಾರೆ. ಬುದ್ಧಿವಂತರಾದವ್ರು ನೀವ್ ಅರ್ಥ ಮಾಡ್ಕೋಬೇಕು, ನಾವು ಬಲಿಪಶು ಆಗ್ಬಾರ್ದು. ನಮ್ಮ ಬಾಡಿ ಎಕ್ಸ್ಪೆರಿಮೆಂಟ್ ಏರಿಯಾ ಅಲ್ಲ, ನೀವ್ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ ಬನ್ನಿ, ಈ ಒಂದು ನೀರ ಅಂದ್ರೆ ಈ ಒಂದು ಬೆಲ್ಲ ಕೇರಸವಿ ಹೇಗ್ ತಯಾರಿಸ್ತೀವಿ ಸರ್, ಅಥವಾ ಇದನ್ನ ಹೇಗೆ ತಯಾರಿಸಲಾಗುತ್ತೆ ಅಂತಂದ್ರೆ, ಸ್ನೇಹಿತರೆ ಮೊದಲು ಇದಕ್ಕೆ ತೆಂಗಿನ ಹೊಂಬಾಳೆನ ನಾವು ಕಲೆಕ್ಟ್ ಮಾಡ್ಕೋತೀವಿ. ಅಂದ್ರೆ ಈ ತೆಂಗು ಹೂವಾಗ್ತಕ್ಕಂತ, ಅರಳಾಗ್ತಕ್ಕಂತ, ಎಳ್ನೀರಾಗ್ತಕ್ಕಂತ, ಕಾಯಿ ಆಗ್ತಕ್ಕಂತ
ಈ ಕಂಪ್ಲೀಟ್ ಪ್ರೋಸೆಸ್ಗೆ ಯಾವ ಜೀವರಸ ಹೋಗುತ್ತೋ ಆ ಜೀವರಸನ ನಾವು ನೀರ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಒಂದು ಗೊನೆ, ನಿಮ್ಮ ಕಣ್ಣಿಗೆ ಏನೊಂದು ಗೊನೆ ಕಾಣುತ್ತೆ, ಆ ಗೊನೆನ ಪೋಷಿಸ್ಬೇಕಲ್ಲ, ಆ ಗೊನೆನ ಬೆಳೆಸ್ಬೇಕಲ್ಲ, ಆ ಗೊನೆಗೆ ಒಂದು ಜೀವ ಕೊಡ್ಬೇಕಲ್ಲ, ಅದು ಈ ಹೊಂಬಾಳೆಯಿಂದ ಹೋಗ್ತಾ ಇರುತ್ತೆ. ಆ ಹೊಂಬಾಳೆನ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಿ ಅದರಿಂದ ತೆಗಿತಕ್ಕಂತ ಆ ಲಿಕ್ವಿಡ್ನ ನೀರ ಅಂತ ನಾವು ಕರಿತೀವಿ. ಆ ನೀರ ಏನಿದೆ ಅದು ಸರಿಯಾಗಿ ನಾವು ಕಲೆಕ್ಟ್ ಮಾಡಲಿಲ್ಲ, ಅಥವಾ ಸನ್ಲೈಟ್ ಏನಾದ್ರು ಜಾಸ್ತಿ ಆಯ್ತು, ಅಥವಾ ಅದೇನಾದ್ರೂ ಐಸ್ ಏನಾದ್ರೂ ಸರಿಯಾಗಿ ಅದರಲ್ಲಿ ಕರಗೋಗಿದೆ ಅಂದ್ರೆ ಅದು ಫರ್ಮೆಂಟೆಡ್ ಆಗುತ್ತೆ, ಅಂದ್ರೆ ಅದು ಹೆಂಡವಾಗಿ ಪರಿವರ್ತನೆ ಹೊಂದುತ್ತೆ. ಅದಕ್ಕೆ ಆ ನೀರ ತೆಗಿಬೇಕಾದ್ರೆ ಇತ್ತೀಚಿನ ಜನರೇಷನ್ ಅಲ್ಲಿ ಅದನ್ನ ತುಂಬಾ ಅಡ್ವಾನ್ಸ್ ಮಾಡಿದ್ರು. CPCRI ನಾವು ಲಾಸ್ಟ್ ಟೈಮ್ ಹೋದಾಗ ನಾನು ಅಲ್ಲೊಂದು ಫೋಟೋ ಶೇರ್ ಮಾಡಿದ್ದೆ, ಈ ತರ ಎಕ್ಸ್ಚೇಂಜ್ ಮಾಡ್ಕೊಂತ ಇದೀವಿ ಟೆಕ್ನಾಲಜೀಸ್ ಅಂತ. ನೀವು ಕೆಲವರು ಜನ ಅದನ್ನ ನೋಡಿದ್ರಿ, ಒಂದು ಫೈಲ್ ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದು ಕಾಸರಗೋಡಲ್ಲಿ. ಅವರು ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನೀರ ತೆಗಿಯಕ್ಕೆ ಆ ಗೊನೆಗಳು ಹೆಂಗ್ ಸೆಲೆಕ್ಟ್ ಮಾಡಬೇಕು, ಕತ್ತಿ ಆ ತರ ಇರಬೇಕು, ಮತ್ತೆ ಅದನ್ನ ಕಲೆಕ್ಟ್ ಮಾಡೋ ನೀರ ಕ್ಯಾನ್ ಏನಿದೆ ಅದಕ್ಕೆ ಐಸ್ ಅನ್ನ ಹಾಕಿ ಅದರೊಳಗೆ ನೀರ ಡ್ರಾಪ್ ಇಡುತ್ತೆ. ಮಾರನೇ ದಿನ ಆದ್ರೂ ಐಸ್ ಹಂಗೆ ಇರುತ್ತೆ. ಬೆಳಿಗ್ಗೆ ಎದ್ದುಬಿಟ್ಟು ಅಂದ್ರೆ ಇಡೀ ಒಂದು ದಿನ, ಒಂದು 12 ಅವರ್ಸ್ ಅಥವಾ ಒಂದು 10 ಅವರ್ಸ್ ಬಿಟ್ಟ ನಂತರ ಅಲ್ಲಿ 2 ರಿಂದ 3 ಲೀಟರ್ 4 ಲೀಟರ್ ನೀರ ಕಲೆಕ್ಟ್ ಆಗಿರುತ್ತೆ. ಆ ನೀರನ್ನ ಒಂದ್ ಕಡೆಗೆ ತಗೋಬರ್ತಾರೆ, ತಂದ್ಬಿಟ್ಟು ಅದನ್ನ ಸ್ಲೋಲಿ ಹೀಟ್ ಮಾಡ್ತಾರೆ. ಸ್ಲೋಲಿ ಹೀಟ್ ಮಾಡಿದಾಗ ನೀವಿಲ್ಲಿ ಕರೆಕ್ಟ್ ಆಗಿ ಕೇಳ್ಕೋಬೇಕು ಸ್ನೇಹಿತರೆ, ಇದು ಎಷ್ಟು ಪ್ಯೂರೆಸ್ಟ್ ಫಾರ್ಮ್ ಆಗಲ್ಲಿ ಹೋಗಿರುತ್ತೆ. ಈಗ ಸ್ವಲ್ಪ ತಮ್ಮ ಕಿವಿನ ಈ ಕಡೆ ಕೊಡ್ಬೇಕು ಸರ್. ಮಾಮೂಲಿ ಕಬ್ಬಿನ ಬೆಲ್ಲಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ನೀವು ಕಬ್ಬಿನ ಬೆಲ್ಲದಲ್ಲಿ ಮಡ್ಡಿ ಅಂತ ಬರುತ್ತೆ, ಯಾರಾದ್ರೂ ಅದನ್ನ ನೋಡಿದ್ರೆ ಗೊತ್ತಿರುತ್ತೆ, ನೊರೆ 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 ತರ ಬರ್ತಿರುತ್ತೆ. ಅದನ್ನ ತೆಗಿಯಕ್ಕೆ ಸುಣ್ಣ, ಬೆಂಡೆಕಾಯಿ ಕಡ್ಡಿ ಅಥವಾ ಇನ್ನೂ ಏನೇನೋ ಪ್ರೋಸೆಸ್. ಅದೇ ಬಿಳೆ ಬೆಲ್ಲ ಮಾಡ್ಲಿಕ್ಕೆ ಅದಕ್ಕೆ ಏನೇನೋ ಹಾಕ್ತಾರೆ, ಅದೇನೋ ಆಸಿಡ್ ಹಾಕ್ತಾರೆ, ಯೂರಿಯಾ ಹಾಕ್ತಾರೆ, ಏನೇನೋ ಕಥೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನಾನು ಕಣ್ಣಾರೆ ನೋಡಿಲ್ಲ. ಬಟ್ ತುಂಬಾ ಕೆಮಿಕಲ್ಗಳನ್ನ ಹಾಕಿ ಬಿಳೆ ಬೆಲ್ಲನ ತಯಾರಿಸ್ತಾರೆ. ಆದ್ರೆ ಕಪ್ಪು ಬೆಲ್ಲ, ಬ್ರೌನ್ ಬೆಲ್ಲ ತಯಾರ್ಸಕ್ಕೂ ಕೂಡ ಅದು ಸುಮ್ನೆ ಬರಲ್ಲ, ಅದಕ್ಕೆ ಏನೇನೋ ಆಡ್ ಮಾಡ್ತಾರೆ, ಸುಣ್ಣ ಆಡ್ ಮಾಡ್ತಾರೆ. ಅದು ಕಸ ಬರ್ತಾನೆ ಇರುತ್ತೆ, ಇವ್ರು ಕಾಯಿಸ್ತಾನೆ ಇರ್ತಾರೆ, ಕಸನ ಎತ್ತೆತ್ತೆತ್ತೆತ್ತೆತ್ ಸೈಡಿಗೆ ಹಾಕ್ತಾರೆ. ಹಾಲನ್ನ ಫಿಲ್ಟರ್ ಮಾಡಿದ್ರು ಬರ್ತಾ ಇರುತ್ತೆ. ಆವಾಗ ಅದಕ್ಕೆ ಇನ್ನೊಂದನ್ನ ಆಡ್ ಮಾಡನೆ ಅಲ್ಲೊಂದು ಬೆಲ್ಲ ರೆಡಿ ಆಗುತ್ತೆ. ಆ ಪಾಕ ಬಂದ್ಮೇಲೆ ಅವ್ರು ಅದನ್ನ ಬೆಲ್ಲಕ್ಕೆ ಶೇಪಿಗೆ ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ. ಆದ್ರೆ ಈ ನೀರಾದ ಬೆಲ್ಲಕ್ಕೆ ಏನನ್ನು ಹಾಕೋ ಅವಶ್ಯಕತೆ ಇಲ್ಲ. ಯಾವುದು ಮಡ್ಡಿಯನ್ನ ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್, ಇದ್ರಲ್ಲಿ ಯಾಕೆ ಗಲೀಜು ಇರಲ್ಲ, ಸುಮ್ಮನೆ ಕಾಯಿಸ್ಬೇಕಷ್ಟೇ. ಇದನ್ನ ನೀವು ಎಕ್ಸ್ಪೆರಿಮೆಂಟ್ ಹೆಂಗ್ ಮಾಡಬಹುದು ನಿಮ್ಮ ಮನೆಗಳಲ್ಲಿ ಅಂತಂದ್ರೆ, ಹಾಲು ಒಂದು ಸೆನ್ಸಿಟಿವ್ ಆಗಿರತಕ್ಕಂತಹ ಒಂದು ಪದಾರ್ಥ. ಲೈಕ್ ಹಾಲಿಗೆ ಸ್ವಲ್ಪ ಉಳಿ ಬಿದ್ರೂ ಒಡೆದೋಗುತ್ತೆ, ಸ್ವಲ್ಪ ಏನೇ ಕೆಮಿಕಲ್ ಇದ್ರೂ ಒಡೆದೋಗುತ್ತೆ ಹಾಲು. ಆ ಹಾಲಿಗೆ ನೀವು ಕಾಫಿ ಟೀ ಮಾಡ್ಬೇಕಾದ್ರೆ ಬೆಲ್ಲ ಹಾಕಿ ನೋಡಿ, ಆ ಬೆಲ್ಲ ಹಾಕಿದ್ರೆ ಹೊಡೆದೋಗುತ್ತೆ ಹಾಲು. ನೀವು ಕಾಯಿಸ್ತಿದ್ದಂಗೆ ಹೊಡೆದೋಗುತ್ತೆ. ಅವಾಗ ಏನ್ ಮಾಡ್ತಾರೆ ಹೇಳ್ರಿ, ಅದಕ್ಕೆ ಬೆಲ್ಲದ ಕಾಫಿ, ಬೆಲ್ಲದ ಟೀ ಮಾಡಕ್ ಒಂದು ಟೆಕ್ನಿಕ್ ಕಂಡು ಹಿಡ್ಕೊಬಿಟ್ಟಿದ್ದಾರೆ. ಏನು, ಹಾಲ್ ಜೊತೆ ಯಾಕೆ ಕುದಿಸಲ್ಲ, ಲಾಸ್ಟಿಗೆ ಹಾಕ್ಬಿಟ್ಟು ಎತ್ತು ಕೊಟ್ಬಿಡ್ತಾರೆ. ಅಂದ್ರೆ ಅದು ಒಡಿದಂಗೆ ಲಾಸ್ಟಿಗೆ ಹಾಕಿ ಎತ್ತು ಕೊಡ್ತಾರೆ. ಆದ್ರೆ ಈ ಕೊಕೊನಟ್ ಶುಗರ್ ಏನಿದೆ, ನೀವು ಇದನ್ನ ಹಾಲಿಗೆ ಹಾಕಿ ಎಷ್ಟೊತ್ತು ಕಾಯಿಸಿದ್ರು ಹಾಲು ಹೊಡಿಯಲ್ಲ. ಯಾಕೆ? ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಯಾಕೆ ಕೆಮಿಕಲ್ಸ್ ಆಗ್ಲಿ ಯಾವ್ದಾಗ್ಲಿ ಪ್ರೋಸೆಸ್ ಅಲ್ಲಿ ಇರಲ್ಲ. ಇದೇ ನೀವು ಮಾಡ್ಬೇಕಾಗಿರೋ ಟೆಸ್ಟಿಂಗ್. ಅಂದ್ರೆ ಅಷ್ಟು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ, ಅಂದ್ರೆ ಭೂಮಿ ಮೇಲಿರುವ ನ್ಯಾಚುರಲ್ ಆಗಿ ಕಡಿಮೆ ಪ್ರೋಸೆಸ್ ಅಲ್ಲಿ ಉತ್ಪತ್ತಿಯಾಗುವ ಯಾವುದಾದ್ರೂ ಒಂದು ಸಿಹಿ ಪದಾರ್ಥ ಅಂತಿದ್ರೆ ಅದು ಕೇರಸವಿ ಸ್ನೇಹಿತರೆ. ಅಂತ ಅದ್ಭುತವಾಗಿರ್ತಕ್ಕಂಥ ಸ್ವೀಟ್ ಇದಾಗಿರುತ್ತೆ. ಇನ್ನು ನ್ಯಾಚುರಲ್ ಆಗಿ ಇದು ಡ್ರೈನ್ ಆಗುತ್ತೆ. ಇದನ್ನ ಅದೇ ರೀತಿ ಒಣಗಿಸೋದು ಆ ಥರ ಅವಶ್ಯಕತೆ ಇರಲ್ಲ. ದೆನ್ ಅಲ್ಲಿಂದ ಇದು ನಮಗೆ ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಇಷ್ಟು ಬ್ಯೂಟಿಫುಲ್ ಯಾಕೆ, ಇಷ್ಟು ಅದ್ಭುತ ಯಾಕೆ, ಇಷ್ಟು ವಿಚಾರವಂತ ಏನಕ್ಕೆ ಅಂತಂದ್ರೆ, ನೋಡಿ ಇಲ್ಲೊಂದು ಗ್ಲೈಸಿಮಿಕ್ ಮೀಟರ್ ಅಂತಿದೆ. ಇತ್ತೀಚಿನ ದಿನದಲ್ಲಿ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಒಂದು ಹೈ ಪಾಪ್ಯುಲರ್ ಸಬ್ಜೆಕ್ಟ್. ಇದು ಏನು,
ಯಾವ ಆಹಾರವನ್ನ ನಾನು ದೇಹದಲ್ಲಿ ತಿಂದಾಗ ಯಾವ ಪ್ರಮಾಣದ ಗ್ಲೂಕೋಸ್ ಉತ್ಪತ್ತಿ ಮಾಡುತ್ತೆ. ಪ್ರಾಡಕ್ಟ್ ಸಣ್ಣದೇ ಇರಬಹುದು, ದೊಡ್ಡದೇ ಇರಬಹುದು, ತರಕಾರಿನೇ ಇರಬಹುದು, ನಾರಿನಂಶದ ಫೈಬರೇ ಇರಬಹುದು, ಅಥವಾ ಧಾನ್ಯಗಳೇ ಇರಬಹುದು, ಅಥವಾ ಪ್ರೋಟೀನ್ನೇ ಇರಬಹುದು, ಸುಡುಗಾಡು ಶುಂಠಿ ಬೇರೆ ಯಾವ್ದಾರ ಆಗಿರ್ಬೋದು. ನಾನು ಯಾವ ಪ್ರಮಾಣದ ಆಹಾರವನ್ನು ತಿಂದಾಗ ಅದು ಎಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡುತ್ತೆ. ಯಾಕೆಂದ್ರೆ ಹೆಚ್ಚು ಗ್ಲೂಕೋಸ್ ಬಿಡುಗಡೆ ಆದ್ರೆ ದೇಹಕ್ಕೆ ಅದು ಒಳ್ಳೇದಲ್ಲ. ದೇಹ ತುಂಬಾ ಸೋಲುತ್ತೆ, ತುಂಬಾ ಜಲ್ದಿ ವಯಸ್ಸಾಗುತ್ತೆ, ಸ್ಕಿನ್ ಜಲ್ದಿ ಡಲ್ ಆಗುತ್ತೆ, ಹಾರ್ಟ್ ಜಲ್ದಿ ಡ್ಯಾಮೇಜ್ ಆಗುತ್ತೆ. ಇದು ಇವತ್ತು ಪ್ರಪಂಚದಲ್ಲಿ ಗೊತ್ತಾಗಿರೋದು. ನನ್ನ ಈ ರೀಸೆಂಟ್ ಸಂಶೋಧನೆಗಳಲ್ಲಿ ಚಿನ್ನದಂತ ಸಂಶೋಧನೆ ಅಂದ್ರೆ ಈ ಗ್ಲೈಸೆಮಿಕ್ ಇಂಡೆಕ್ಸ್. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಐಡಿಯಾ ಕೊಡ್ತೀನಿ. ಎಕ್ಸಾಂಪಲ್, ತರಕಾರಿಗಳಿಗೆ ನೀವು ಬಂದ್ರೆ ಆಲೂಗೆಡ್ಡೆ 100ರಿಂದ 110 ಇರುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್. ಮೋಸ್ಟ್ ಡೇಂಜರಸ್ ವೆಜಿಟೇಬಲ್ ಆಲೂಗೆಡ್ಡೆ. ಅದನ್ನ ಫ್ರೈಸ್ ಮಾಡಿ ತಿನ್ನೋದ್ ಕೇಳ್ತೀರಾ, ಇನ್ನೊಂದ್ ಮಾಡಿ ತಿನ್ನೋದ್ ಕೇಳ್ತೀರಾ. ಅದು ನ್ಯಾಚುರಲಿನೇ ಅಷ್ಟಿರುತ್ತೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್. ಇನ್ನೇನೇನು ಎಲ್ಲೆಲ್ಲಿಗೆ ಹೋಗುತ್ತೋ. ಸರ್, ಹಂಗಾರೆ ತರಕಾರಿಗಳಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದಾವೆ. ಹೌದು, ಬೆಂಡೆಕಾಯಿ, ಹೀರೆಕಾಯಿ, ಹಾಗಲಕಾಯಿ ಝೀರೋ ಗ್ಲೈಸೆಮಿಕ್ ಇಂಡೆಕ್ಸ್. ಹಾಗಲಕಾಯಿ ತಿಂದ್ರೆ ಇನ್ಸುಲಿನ್ ಸ್ಪೈಕ್ ಆಗಲ್ಲ ಅಂತ ಬ್ಯೂಟಿಫುಲ್. ಬೀನ್ಸ್ ಅಲ್ಲಿ ಕಮ್ಮಿ ಇರುತ್ತೆ. ಈ ತರ ಅದೇ ತರ ಫ್ರೂಟ್ ಅಲ್ಲಿ ಬಂದ್ರು ಕೂಡ ಈ ಸಪೋಟ ಇವೆಲ್ಲ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತವೆ. ಅದರಲ್ಲೂ ವಾಟರ್ ಮಿಲನ್, ಕಲ್ಲಂಗಡಿ ಹಣ್ಣು ಅಂತೀವಲ್ಲ, ಅದು ವಿಪರೀತ. ಯಾವುದು 70 ಮೇಲಿರುತ್ತೋ ಅದು ಹೈ, 56ರಿಂದ 69 ಇರುತ್ತೋ ಮೀಡಿಯಂ, 55 ಒಳಗೆ ಯಾವ್ದಿರುತ್ತೋ ಅದು ಲೋ ಗ್ಲೈಸಿಮಿಕ್. ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಯಾಕೆಂದ್ರೆ 55% ಗ್ಲೈಸಿಮಿಕ್ ಇಂಡೆಕ್ಸ್ ಇದ್ದಾಗ ಅದು ದೇಹಕ್ಕೆ ಎಡವಟ್ಟಾಗಲ್ಲ, ಬದಲಾಗಿ ದೇಹ ಈಸಿಯಾಗಿ ಡೈಜೆಷನ್ ಮಾಡುತ್ತೆ. ನೀನು ಅಪ್ಪಿ ತಪ್ಪಿ ಒಂಚೂರು ಜಾಸ್ತಿ ತಿಂದೆ, ನೀನೇನಾದ್ರೂ ಕೈ ತಪ್ಪಿ ಜಾಸ್ತಿ ತಿಂದೆ, ಅವಾಗ್ಲೂ ಕೂಡ ನಿನ್ ದೇಹಕ್ಕೆ ತೊಂದರೆ ಆಗಲ್ಲ, ನಿನ್ನ ದೇಹ ಬಹಳ ಚೆನ್ನಾಗಿರುತ್ತೆ. ಈ ತರ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಯಾವ್ದ್ಯಾವ್ದ್ರಲ್ಲಿದೆ ಅಂತ ನಾವು ಸ್ವಲ್ಪ ನೋಡ್ಕೊಂಡಾಗ, ಇಲ್ಲಿ ನೋಡ್ರಿ, ಸಕ್ಕರೆಲಿ 100%, 100ಕ್ಕೆ 100 ಸೆಂಚುರಿ ಅದು. ವೀಟ್ ಬ್ರೆಡ್ ಯಾವುದು ಬೇಕ್ರಿಲಿ 75 ಡೇಂಜರ್. ಅದೇ ತರ ವೈಟ್ ಶುಗರ್, ಈ ಯಾವುದು ಈ ವೀಟ್ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಂಡ್ ಜಾಗ್ರಿ 80+ ಅಂದ್ರೆ ಬೆಲ್ಲದಲ್ಲೂ ಕೂಡ 85% ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ. ಅಂದ್ರೆ ಹೈಯೇ ಬರುತ್ತದು. ಒಳ್ಳೇದಲ್ಲ. ಆದ್ರೆ ನಾವಿವತ್ತು ಈ ಕೋಕೋನಟ್ ಶುಗರ್ ಬಗ್ಗೆ ಮಾತಾಡ್ತಿದ್ದೀವಿ, ಅದು 35% ಇರುತ್ತೆ ಸ್ನೇಹಿತರೆ ಗ್ಲೈಸಿಮಿಕ್ ಇಂಡೆಕ್ಸ್. ಅಂದ್ರೆ ರಾಗಿಗಿಂತ ಕಮ್ಮಿ. ರಾಗಿ, ಜೋಳ ಇವೆಲ್ಲ 56ರಿಂದ 60 ಬರ್ತವೆ, ಅಂದ್ರೆ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಅಲ್ಲಿ ಬರ್ತವೆ. ಇದು ಮಿಲೆಟ್ಗಳಿಗಿಂತ ಕಡಿಮೆ. ಆರ್ಕ, ನವಣೆ, ಬರ್ಗು, ಸಾಮೆ, ಕೊರ್ಲೆ 40ರಿಂದ 45, 50 ತನಕ ಇರುತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್. ಅದಕ್ಕಿಂತ ಕಡಿಮೆ ಒಂದು ಸಿಹಿಯಾದ ಪದಾರ್ಥ ಅಂತಂದಾಗ ಇದರ ಆಹಾರದ ರಚನೆ, ಇದು ಪ್ರೋಸೆಸ್ ಆಗೋ ರೀತಿ, ಭೂಮಿಯಿಂದ ಇದರ ಕಲ್ಟಿವೇಶನ್ ನಡೆಯುವ ವಿಧಾನ, ಇದರ ದೀರ್ಘ ಪ್ರಯಾಣದಲ್ಲಿ, ಅಂದ್ರೆ ಒಂದು ತೆಂಗಿನ ಮರ ಅದು ಪ್ರೋಸೆಸ್ ಮಾಡೋ ವಿಧಾನಕ್ಕೂ ಒಂದು ಕಬ್ಬು ತನ್ನ ಸಿಹಿಯನ್ನ ಪ್ರೋಸೆಸ್ ಮಾಡೋ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕಬ್ಬಿನ ಪ್ರೋಸೆಸ್ ಏನಿದೆ, ಶೀಘ್ರವಾಗಿ ಕ್ರಿಯೇಟ್ ಆಗ್ತಕ್ಕಂತಹ, ಶೀಘ್ರವಾಗಿ ಪ್ರೋಸೆಸ್ ಆಗ್ತಕ್ಕಂತಹ ಕ್ರಿಯೆ ಆಗಿರೋದ್ರಿಂದ ದೇಹದಲ್ಲಿ ಸಡನ್ ಆಗಿ ಗ್ಲೂಕೋಸ್ನ ಬಿಡುಗಡೆ ಮಾಡುತ್ತೆ ಕಬ್ಬು. ಆದ್ರೆ ತೆಂಗೇನಿದೆ, ತೆಂಗಿನ ಮರ ಆಗಕ್ಕೆ 5 ವರ್ಷ ಬೇಕು. ತೆಂಗಿನ ಮರ ಆದ್ಮೇಲೂ ಕೂಡ ನಾವು ಅದು ಮೊದಲನೇ ಒಂಬಾಳೆ ಬರುತ್ತಲ್ಲ, ಅದಕ್ಕೆ ಯಾರು ನೀರ ಇಳಿಸಕ್ ಕಟ್ಟಲ್ಲ. ನೀರ ಇಳಿಸ್ಬೇಕು ಅಂದ್ರೆ ಕೋಕೋನಟ್ ಶುಗರ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದಾಗ ಮಿನಿಮಮ್ 15 ವರ್ಷದ ಮೇಲ್ಪಟ್ಟು ತೆಂಗಿನ ಮರಗಳನ್ನ ಆರಿಸ್ಕೋತೀವಿ. ಸ್ವಲ್ಪ ಕಿವಿನ ಈ ಕಡೆ ಕೊಟ್ಟು ಆಲಿಸ್ಬೇಕು. ಯಾಕೆಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಯಾಕೆ ಇದರಲ್ಲಿ 35% ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅಂತಂದಾಗ ನೀವು ಅವರಿಗೆ ಬಿಡಿಸಿ ಹೇಳ್ಬೇಕು. ಇದರಲ್ಲಿ ನೀರ ತೆಗಿಬೇಕು ಅಂದ್ರೆ, ನಾವು ನೀರ ಇಳಿಸ್ಬೇಕು ಅಂದ್ರೆ
ಒಂದು ತೆಂಗಿನ ಮರನ ನಟ್ಟು 15 ವರ್ಷ ಕಾಯ್ಬೇಕು. 15 ವರ್ಷದ ಮೇಲ್ಪಟ್ಟು ತೆಂಗಿನ ಮರದಿಂದ ಮಾತ್ರ ನೀರ ಬರುತ್ತೆ. ಅದೇ 30, 35, 40, 45 ವರ್ಷದ ತೆಂಗಿನ ಮರದಲ್ಲಿ ಸಖತ್ ಅಂದ್ರೆ ನೀರ ಇಳುವರಿ ಬೇಕು ನಮ್ಗೆ. ಹೊಂಬಾಳೆ ಏನೋ ಇದೆ, ಹೊಂಬಾಳೆ ಕುಯ್ದ ತಕ್ಷಣ ಅದ್ರಲ್ಲಿ ನೀರ ಬರಬೇಕು ಅಂತಿಲ್ಲ. ನಾವು 7 ವರ್ಷ 8 ವರ್ಷದಲ್ಲಿ ಕುಯ್ದ್ರೆ 200 ml ಕೂಡ ಬರಲ್ಲ, 300 ml, ಬರೀ ಅದು ಕತ್ತಿಳಿದಿದ್ ಕೂಲಿ ಕೊಡಕ್ಕಾಗಲ್ಲ. ಆ ಸಂದರ್ಭದಲ್ಲಿ 15 ವರ್ಷದ ಮೇಲ್ಪಟ್ಟು ಒಂದು 600, 700 ml ಬಂದ್ರೆ ಅದೇ 30, 40, 50 ವರ್ಷದ ಮೇಲ್ಪಟ್ಟು ತೆಂಗಿನ ಮರಗಳಲ್ಲಿ 1.5-2 ಲೀಟರ್ ನೀರ ಬರುತ್ತೆ. ಅಂದ್ರೆ ಒಂದು ತೆಂಗಿನ ಮರ ಎಷ್ಟು ದೀರ್ಘಕಾಲೀನ ವಯಸ್ಸು ತಗೋತಾ ಇದೆ, ದೀರ್ಘಕಾಲವಾಗಿ ತನ್ನ ಬೇರನ್ನ ಬಿಡ್ತಾ ಇದೆ, ಭೂಮಿಯಿಂದ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ತೆಕ್ಕೊಂಡು ತನ್ನ ದೇಹದಲ್ಲಿ ಉತ್ಪತ್ತಿ ಮಾಡುವ ಆಹಾರದ ಕ್ರಿಯೆ ತುಂಬಾ ಸ್ಲೋ, ಅಂದ್ರೆ ಆಮೆಯಂತ ಸ್ಲೋ. ಈ ಸ್ಲೋ ಪ್ರೋಸೆಸ್ ಅಲ್ಲಿ ರೆಡಿ ಆಗ್ತಾ ಇರ್ತಕ್ಕಂತಹ ಈ ಸಕ್ಕರೆ ಏನಿದೆ, ಇದು ನಿಮ್ಮ ದೇಹದಲ್ಲಿ ಗ್ಲೂಕೋಸ್ನ ಬಿಡುಗಡೆ ಮಾಡಕ್ಕೆ ತಗೊಂಡ್ತಕ್ಕಂಥ ಸಮಯನೂ ಕೂಡ ಕಮ್ಮಿ ಇರೋದ್ರಿಂದ ಯಾವುದೇ ಶುಗರ್ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಇದು ಯಾವುದೇ ಎಫೆಕ್ಟ್ ಅನ್ನ ಮಾಡಲ್ಲ. ಬದಲಾಗಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಡಯಟ್ ಮಾಡೋರ್ಗೆ, ವೆಯ್ಟ್ ಲಾಸ್ ಮಾಡೋರ್ಗೆ ಎಲ್ಲರಿಗೂ ಕೂಡ ಇದು ಒಂದು ಬಹಳ ಉಪಯುಕ್ತವಾಗಿರೋ ಪ್ರಾಡಕ್ಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಇದಿಷ್ಟನ್ನೇ ಪರಿಗಣಿಸೋಣ, ಹಂಗಷ್ಟೇ ಪರಿಗಣಿಸಬಾರ್ದು. ಇದರಲ್ಲಿರೋ ಕೆಲವು ಪೋಷಕಾಂಶಗಳ ಬಗ್ಗೆ ನಾವು ನೋಡೋದಾದ್ರೆ, ನೋಡಿ, ಸಕ್ಕರೆನಲ್ಲಿ ಕ್ಯಾಲ್ಸಿಯಂ ಬಂದ್ಬಿಟ್ಟು 1 mg ಇರುತ್ತೆ. 100 ಗ್ರಾಮ್ ಸಕ್ಕರೆನ ನಾವು ತಿಂದ್ರೆ 1 ಗ್ರಾಮ್ ಇರುತ್ತೆ, 1 mg ಇರುತ್ತೆ. ಮೆಗ್ನೀಷಿಯಂ 0, ಪೊಟ್ಯಾಷಿಯಂ 2 mg, ಜಿಂಕು 0. ಯಾವುದು ಇವು ಅತ್ಯಂತ ಹೆಚ್ಚು ಮನುಷ್ಯನ ದೇಹಕ್ಕೆ ಬೇಕಾಗಿರೋ ಮಿನರಲ್ಸ್ ಇಲ್ಲವೇ ಇಲ್ಲ. ಅದೇ ನಾವು ಬೆಲ್ಲಕ್ಕೆ ಬಂದಾಗ ಕ್ಯಾಲ್ಸಿಯಂ 80 to 160 mg, ಯಾಕೆಂದ್ರೆ ಅವರು ಸುಣ್ಣನ ಆಡ್ ಮಾಡ್ತಾರೆ. ಮೆಗ್ನೀಷಿಯಂ 10 to 50 mg ಇರುತ್ತೆ, ಪೊಟ್ಯಾಷಿಯಂ 20 to 100 mg ವೇರಿ ಆಗತ್ತೆ, ಅಷ್ಟು ಇರುತ್ತೆ ಇದು. ಅದೇ ನೀವು ಕೊಕೊನಟ್ ಶುಗರಿಗೆ ಬಂದ್ರೆ ಪೊಟ್ಯಾಷಿಯಮ್ಮು 200 to 1000 ಮಿಲಿಗ್ರಾಮ್, ಅಂದ್ರೆ ನಿಮ್ಮ ಶಕ್ತಿ ಎಷ್ಟರ ಮಟ್ಟಿಗೆ ಮೆಟಬಾಲಿಸಮ್ ಆಗೋದು ಪರಿವರ್ತನೆ ಆಗುತ್ತೆ ಪೊಟ್ಯಾಷಿಯಂ ಅಲ್ಲಿ ಅಂದ್ರೆ. ಅಂಡ್ ಮೆಗ್ನೀಷಿಯಂ 20 to 90 mg ಇರುತ್ತೆ. ಜಿಂಕ್ 0.2 to 0.5 mg ಇರುತ್ತೆ. ಐರನ್ 2 to 5 mg ಇರುತ್ತೆ. ಅಂದ್ರೆ ನೀವು ಇದನ್ನ ಕಂಪೇರ್ ಮಾಡ್ಬಿಟ್ರೆ ಇಲ್ಲಿ ಸಿಗಂತಹ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಜಿಂಕು, ಐರನ್ನ ತಿನ್ನಕ್ಕೆ 25-30 kg ಸಕ್ಕರೆ ತಿನ್ಬೇಕಾಗತ್ತೆ. ಅಷ್ಟು ತಿಂದ್ರೆ ಸೀದಾ ಚಟ ಕಟ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲ ಹೇಳ್ತಾ ಇರೋದು. ಇಲ್ಲಿ ಇದನ್ನ ನಾವು ಕಂಪೇರ್ ಮಾಡಿದಾಗ ನಾವು ಇದಕ್ಕೆ ಕೊಡ್ತಕ್ಕಂಥ ದುಡ್ಡು ತುಂಬಾ ಕಮ್ಮಿ, ತುಂಬಾ ಸರಳ, ತುಂಬಾ ಕಮ್ಮಿ. ಇದು ಕಂಪ್ಯಾರಿಸನ್ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಿಗೆ ನಾವು ಲೆಕ್ಕ ಹಾಕಿದ್ರೆ. ಸರ್, ಇದರಲ್ಲಿ ಏನೇನು ಬೆನಿಫಿಟ್ಟು? ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಡಯಾಬಿಟಿಸ್ನರ್ಗಂತೂ ರಾಮಬಾಣ, ಅವ್ರಿಗೆ ಸಮಸ್ಯೆನೇ ಆಗಲ್ಲ. ನಿರ್ಭೀತವಾಗಿ ಅವ್ರು ಇಷ್ಟಪಡ್ತಕ್ಕಂತಹ ಗೋಧಿ ಪಾಯಸ, ಅಕ್ಕಿ ಪಾಯಸ, ಶಾವ್ಗೆ ಪಾಯಸ, ಅವ್ರಿಗೆ ಏನ್ ಇಷ್ಟ ಅದನ್ನ ಮಾಡ್ಕೊಂಡ್ ತಿನ್ಬೋದು. ಕೇಸರಿ ಬಾತ್ ಮಾಡ್ಕೊಂಡ್ ತಿನ್ಬೋದು, ಮೈಸೂರು ಪಾಕ್ ಮಾಡ್ಕೊಂಡ್ ತಿನ್ಬೋದು. ಈ ಭೂಮಿ ಮೇಲೆ ಒನ್ ಆಫ್ ದ ಬೆಸ್ಟ್ ಸ್ವೀಟ್ ಅಂತ ಯಾವ್ದಾರು ಇದ್ರೆ, ಸ್ವೀಟ್ಗಳಲ್ಲೇ ಬೆಸ್ಟ್ ಸ್ವೀಟ್ ಅಂತಿದ್ರೆ ಅದು ಮೈಸೂರು ಪಾಕ್. ಯಾಕೆಂದ್ರೆ ಅದನ್ನ ಕಡ್ಲೆ ಇಟ್ಟು ತುಪ್ಪ ಹಾಕ್ತಿವಿ, ಬಟ್ ಈ ಗತಿಗೆಟ್ಟಿ ಸಕ್ಕರೆ ಹಾಕ್ತಿದ್ರಿಂದ ಅದು ಕೆಟ್ಟೋಗ್ತಾ ಇತ್ತು. ಇದನ್ನ ಹಾಕಿ ನೀವು ಮೈಸೂರು ಪಾಕ್ ಏನಾದ್ರು ಮಾಡಿದ್ರೆ, ನಾನು ಮಾಡಿಸಿದ್ದೆ ಸ್ನೇಹಿತರೆ, ಮನೆಯಲ್ಲಿ ಮಾಡಿಸಿದ್ದೆ. ನನಗೆ ಈಗ ನೆನೆಸ್ಕೊಂಡ್ರು ಬಾಯಿ ನೀರು ಬರುತ್ತೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವೇನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಅದು ನಿಮಗೆ. ಯಾಕೆಂದ್ರೆ ತುಪ್ಪ ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ಕಿಂಗ್. ಅದು ಕಡ್ಲೆ ಹಿಟ್ಟು ಹೈಯೆಸ್ಟ್ ಪ್ರೋಟೀನ್. ಜೊತೆಗೆ ಇದು ಸೇರ್ಕಂತ ಅದು ಸ್ವೀಟ್ ಆಗ್ಲಿಲ್ಲ, ಬದಲಾಗಿ ಎನರ್ಜಿ ಬಾರ್ ಆಗುತ್ತೆ. ಒಂದ್ ಮೈಸೂರು ಪಾಕ್ ತಿಂದ್ರೆ ನಿಮಗೆ ಆ ಶಕ್ತಿ ಇಲ್ದೇ ಇರೋದೆಲ್ಲ ಕಿತ್ಕೊಂಡ್ಬರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಏನ್ ಮಾಡಕ್ ಹೊರಟಿದೀವಿ ನಾವು ಅಂತ. ಅಂಡ್ GI ಲೆಸ್ ದ್ಯಾನ್ ರಾಗಿ, ರಾಗಿಗಿಂತ ಕಮ್ಮಿ ಗ್ಲೈಸೆಮಿಕ್ ಇಂಡೆಕ್ಸು. ಮಕ್ಕಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರೋ ಹಾರ್ಮೋನ್ಗಳನ್ನ, ಅಂದ್ರೆ ಮಕ್ಕಳುಗಳ ಲಿಮಿಟ್ನ ಕ್ರಾಸ್ ಮಾಡಿ, ಅಂದ್ರೆ ಆಲ್ರೆಡಿ ನಾನು ಇದನ್ನ ನಿಮಗೆ ಹಲವಾರು ಬಾರಿ ಹೇಳಿದ್ದೀನಿ. ನಾವು ಮಕ್ಕಳುಗಳಿಗೆ ಏನಿದೆ ಆ ಮಕ್ಕಳುಗಳು ಮೇಲೆ ಪ್ರಭಾವ ಬೀರುತ್ತೆ. ಈಗ ತೆಂಗಿನೆಣ್ಣೆ ತಿನ್ನು ಅಂದ್ರೆ ತಿನ್ನಲ್ಲ, ಕುಡಿ ಅಂದ್ರೆ ಕುಡಿಯಲ್ಲ ಮಕ್ಕಳುಗಳಿಗೆ.
ಬೆಲ್ಲದ ಚಿಲ್ಟೆ ಹೊಡಿತವೆ, ಅದು ಎಣ್ಣೆ ಅವನ್ ಕುಡಿತಾನೆ, ವಾಸನೆ ಆಗುತ್ತೆ. ಬಟ್ ಇದನ್ ತಿನ್ನೋದ್ರಿಂದ ತೆಂಗಿನ ಮರದಲ್ಲಿ ಇರ್ತಕ್ಕಂಥ ಆ ಗಟ್ಟಿತನ, ನಾವೇನ್ ಜೀನ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ, ಆ ಸ್ಟ್ರೆಂತ್ ಅಂತ ಹೇಳ್ತೀವಿ, ಅದು ಮಕ್ಕಳಲ್ಲಿ ನ್ಯಾಚುರಲ್ ಆಗಿ, ಅಂದ್ರೆ ಏನು ಹಾಕ್ದಲೆ ಇಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಡ್ರಿಂಕ್ ಮಕ್ಳುಗಳು ಸಖತ್ ಖುಷಿ ಪಡ್ತಾರೆ. ಹಾಲಿಗೆ ಹಾಕ್ಕೊಡಿ, ಐಸ್ ಕ್ರೀಮ್ ಮಾಡ್ಕೊಡಿ, ಮಕ್ಕಳಿಗೆ ರಸಾಯನ ಮಾಡ್ಕೊಡಿ, ಹಣ್ಣುಗಳನ್ನೆಲ್ಲ ಹೆಚ್ಚಿ ಕಾಯಿ ತುರಿ ಹಾಕಿ ಅದಕ್ಕೆ ಕಲಿಸ್ಕೊಡಿ. ದೇ ವಿಲ್ ಎಂಜಾಯ್ ಲಾಟ್. ಅಂಡ್ ಮಿನರಲ್ಸು ರಿಚ್ ಇದೆ, ಶುಗರ್ಗೆ ಆಲ್ಟರ್ನೇಟಿವ್ ಇದೆ, ಬಟ್ ಆಂಟಿ ಆಕ್ಸಿಡೆಂಟ್ಗಳು 6 ಅಂದ್ರೆ 5 ನಿಮಗೆ ರಿಚ್ ಮಿನರಲ್ಸ್ ಇದ್ರೆ 6ಕ್ಕಿಂತ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳು ಇಲ್ಲಿ ನಿಮಗೆ ಸಿಗ್ತವೆ. ಸೊ ಓವರ್ ಆಲ್ ಈ ಏನು ನಾವು ಈ ಶುಗರ್ ಬಗ್ಗೆ ತಿಳ್ಕೊಂತ ಇದೀವಿ, ಇದು ಒಂದು ಹೊಸ ರೆವಲ್ಯೂಷನ್ ಅನ್ನ ಮಾರ್ಕೆಟ್ ಅಲ್ಲಿ. ಯಾಕೆಂದ್ರೆ ಇಲ್ಲಿವರೆಗೂ ಯಾರು ಈ ತರದ್ನ ಪರಿಚಯ ಮಾಡೋಕ್ಕೂ ಯಾರು ಕೈ ಹಾಕಿಲ್ಲ, ಯಾರು ತಗೊಂಡೋಗಿಲ್ಲ. ನಾವಿವತ್ತು ಇದನ್ನ ನಮ್ಮ ಸ್ವದೇಶಿ ದಿಶಾದ ಮುಖಾಂತರ ಒಂದು ಪ್ರಯತ್ನನ ಪಡ್ತಾ ಇದ್ದೀವಿ. ತುಂಬಾ ಪ್ಲಾನ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಇದನ್ನ ತರಬೇಕು ಅಂತ. ಲಾಸ್ಟ್ 1 year ಇಂದನೂ ಶ್ರಮ ಪಡ್ತಾ ಇದ್ವಿ. ಇವತ್ತು ನಮ್ಮಿಂದ ಹೊರಟಿದೆ ಪ್ರಾಡಕ್ಟ್, ತುಂಬಾ ಜನಕ್ಕೆ ಹೊರಟಿದೆ ಇವತ್ತು. ನಾಳೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾರ್ನಿಂಗ್ ಮಧ್ಯಾಹ್ನದೊಳಗೆ ನಿಮ್ಮ ಹತ್ರ ತಲುಪಿಬಿಡ್ತಾವೆ. ಇದು ಬಹಳ ಜನಕ್ಕೆ ತಲುಪುತ್ತೆ. ಇದು ನಾಳೆ ಮಧ್ಯಾಹ್ನದಷ್ಟರೊಳಗೆ ತಲುಪ್ತಿದ್ದಂಗೆ ತಿನ್ನಿ, ಅಡಿಗೆ ಮಾಡ್ಕೊಂಡು ತಿನ್ನಿ, ಅದ್ರ ಫೀಡ್ಬ್ಯಾಕ್ ಹೇಳಿ, ನಿಮ್ಮ ಮಕ್ಳುಗಳಿಗೆ ಕೊಡಿ. ಒಟ್ಟಿಗೆ ಇಷ್ಟೇ ಸ್ನೇಹಿತರೆ, ನಮ್ಮ ಕೈಲಿ ಎಷ್ಟಾಗುತ್ತೋ, ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನ ನಾವು ಬಳಸಿ, ಆ ಪ್ರಭಾವವನ್ನ ಬಳಸಿ ನಮ್ಮ ಸುತ್ತಮುತ್ತ ಸಮಾಜ, ನಮ್ಮ ದೇಶವನ್ನ ಸುಂದರಗೊಳಿಸೋಣ. ಆದಷ್ಟು ಪ್ರಯತ್ನ ಪಡೋಣ. ಇದನ್ನ ನಿಮಗೆ ಅರ್ಥ ಆಗ್ತಿದೆ ಎಷ್ಟು ಮಾಫಿಯಾಗಳು ಇದನ್ನ ತಡೀತಾ ಇದಾವೆ. ನಾವು ಆ ಮಾಫಿಯಾಗಳನ್ನ ಹೀಚ್ಕೊಂಡು ಅದರಿಂದ ದೂರಕ್ಕೆ ಬಂದು ನಾವು ಮುಂದಕ್ಕೆ ಹೋಗಿ ನಮ್ಮ ಸುಂದರ ಸಮಾಜವನ್ನ, ನಮ್ಮ ಸುಂದರ ಮಕ್ಕಳುಗಳನ್ನ, ಅಲ್ವಾ, ಅವ್ ಪಾಪ ಏನು ಗೊತ್ತಿಲ್ಲ, ನೀವೇನ್ ಕೊಟ್ರು ತಿಂತಾ ಇರ್ತವೆ. ಸೊ ಅಂತ ಮಕ್ಕಳುಗಳನ್ನ ಆರೋಗ್ಯವಂತರಾಗಿ ಮಾಡಿ ನಮ್ಮ ದೇಶಕ್ಕೆ ಇನ್ನೂ ಒಳ್ಳೊಳ್ಳೆ ವಿಜ್ಞಾನಿಗಳನ್ನ, ಒಳ್ಳೊಳ್ಳೆ ಪವರ್ಫುಲ್ ಪರ್ಸನಾಲಿಟಿಗಳನ್ನ ಪರಿಚಯಿಸೋಣ. ಅದಕ್ಕೆಲ್ಲ ನೀವು ನನ್ನ ಜೊತೆಗೆ ನಿಂತಿರೋದು ರಿಯಲಿ ಗುಡ್ ಅಂತ ಹೇಳ್ತಾ ಕ್ವಶನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಜಲ್ದಿ ಆನ್ಸರ್ ಮಾಡಿ. ಕಾಶಿನಾಥ್ ಹಿರೇಮಠ ಅವರೇ. ಸರ್ ನಮಸ್ತೆ. ಸರ್. ನಮಸ್ತೆ ಸರ್, ಕೇಳ್ತಾ ಇದು ನೀರ ಏನಿದೆಯಲ್ಲ, ಇದನ್ನ ಆಕ್ಚುಲಿ ನಾನು 12-13 ವರ್ಷದವನಿದ್ದಾಗಲೇ ಬೆಳಿಗ್ಗೆ 6 ಗಂಟೆ ಒಳಗೆ ಕುಡಿತಿದ್ದೆ ಇದನ್ನು. ಗ್ರೇಟ್ ಸರ್. ಬಿಕಾಸ್ ಏನಂದ್ರೆ ಇದು ಅಸ್ತಮಾ ರೋಗಿಗಳಿಗೂ ಒಂದು ಗುಡ್ ಹೆಲ್ತ್. ಇದು ನಮ್ಮ ಫಾದರ್ಗೆ ಅಸ್ತಮಾ ಇತ್ತು. ಸೊ ಅವಾಗ ನಾನು 5 ಗಂಟೆ ಹೋಗಿ ಪಳೆ ಹಚ್ಚಿ ತಗೊಂಡು ಬಂದು ಬೆಳಿಗ್ಗೆ 6 ಗಂಟೆ ಕುಡಿದು ಬಿಡ್ತಿದ್ವಿ ನಮ್ಮ ಫಾದರ್ ನಾವು ಕೂಡ. ಆಕ್ಚುಲಿ ನೀರ ಅದು ಇಚ್ಚಲ ಮರದ್ದು. ಈಗವಾಗ ಅಷ್ಟೇ ತೆಂಗಿನ ಮರಕ್ಕೂ ಗೌರ್ಮೆಂಟ್ ಅವ್ರು ಈಗ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಈಗ ಒಂದು ನನ್ನ ಕ್ವಶನ್ ಏನಂದ್ರೆ ಸರ್, ಸಪೋಸ್ ಈಗ ನಾವು ಈಗ ಇದನ್ನ ಬೆಲ್ಲ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಇದನ್ನ ಎಲ್ಲಾ ಸ್ವೀಟ್ಗೂ ಯೂಸ್ ಮಾಡ್ತೀವಿ. ಈಗ ಇದರಿಂದ ನಮಗಂತೂ ಶುಗರ್ ಬರಲ್ಲ. ಓಕೆ, ಈಗ ನೆಕ್ಸ್ಟ್ ಈಗ ಆಲ್ರೆಡಿ ಶುಗರ್ ಇದೆ ನಮ್ಗೆ, ನಮ್ಮ ಮಿಸ್ಸಸ್ ಕೂಡ ಇದೆ. ಈ ಮೆಡಿಸಿನ್ ತಗೋತಾ ಇದ್ವಿ. ಅದು ಈಗ ಇದನ್ನ ತಗೊಂಡು ಯೂಸ್ ಮಾಡ್ತಿರುವಾಗ ಮೆಡಿಸಿನ್ ಯೂಸ್ ಮಾಡಬಹುದಾ? 100%. ಸಿ ಸರ್, ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಲೈಫ್ ಇದಕ್ಕೆ ಈಸಿ ಆಗುತ್ತೆ, ಬೆಟರ್ ಆಗುತ್ತೆ. ಅಲ್ಲ ಕೇಳಿದ್ರೆ ತಗೋಬಹುದಂತ. ಇದೇನ್ ಸರ್, ಇದೊಂದು ಬೆಲ್ಲದ ಪುಡಿ ಇದೇನ್ ಮಾಡುತ್ತೆ ಸರ್? ಇದು ಇದರ ಬಗ್ಗೆ ಹೇಳ್ತಾ ಇಲ್ಲ, ಇದ್ರ ಜೊತೆ ಮೆಡಿಸಿನ್ ಬಗ್ಗೆ ಹೇಳ್ತಾ ಇದ್ದೀರಾ? ಮೆಡಿಸಿನ್ ತಗೊಳ್ಳಿ. ಈಗ ಈ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಇದರಿಂದ ಏನ್ ಪ್ರಾಬ್ಲಮ್ ಬರಲ್ಲ, ಐ ವಿಲ್ ರೆಡಿ. ಓಕೆ, ಅಗ್ರಿ. ಬಟ್ ಅದ್ರ ಜೊತೆ ನಾವು ಬೇರೆ ಬೇರೆ ಫುಡ್ ತಿಂತಿರ್ತೀವಲ್ಲ. ಸೊ ಅದಕ್ಕೆ ಮೆಡಿಸಿನ್ ಕಂಟಿನ್ಯೂ ಮಾಡಬೇಕಾ? ಮಾಡ್ಬೋದಾ? ಮಾಡಿ ಮೆಡಿಸಿನ್ ಕಂಟಿನ್ಯೂ ಮಾಡಿ. ನಥಿಂಗ್ ಟು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೌಮ್ಯ ಅವರೇ. ಸೌಮ್ಯ ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್, ಇದು ಈಗ ವೆಯ್ಟ್ ಲಾಸ್ ಮಾಡ್ಬೇಕಂತಿದ್ದೀನಿ ನಾನು. ಅದ್ರಲ್ಲಿ ಇದು ಎಷ್ಟು ಚೆನ್ನಾಗಿ ನಮ್ಗೆ ಇದಾಗುತ್ತೆ. ಆಮೇಲೆ ನಾನು ಹೆಚ್ಚಾಗಿ ಸ್ವೀಟ್ ತಿನ್ನೋದ್ರಿಂದ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ಬೋದಾ? ಒಟ್ಟಾಗಿ ಅಡ್ಗೆಗೆ ಎಲ್ಲಾ ತರದಕ್ಕೂ ಅದ್ರ ಶುಗರ್ ಬೇರೆ ಬೆಲ್ಲ ಯೂಸ್ ಮಾಡ್ತಿದ್ವಲ್ಲ, ಅದ್ರ ಬದಲು ಇದನ್ನ ಆಡ್ ಮಾಡ್ಕೋಬಹುದು. ಇದನ್ನ ಆಡ್ ಮಾಡ್ಕೊಂಡ್ ಬಳಸಿ ವೆಯ್ಟ್ ಲಾಸ್ ಮಾಡ್ತಿದೀನಿ ಅಂತ ಅಂದಾಗ ತದ್ವಾ ತಿನ್ನಂಗಿಲ್ಲ. ಓಕೆ,
ವೈ ಬಿಕಾಸ್ ಕ್ಯಾಲೋರಿ ಕೌಂಟ್ಸ್ ಅಲ್ಲಿಗೆ ಬರಬೇಕು, ಕ್ಯಾಲೋರಿಗೆ ಬರ್ಬೇಕು ನಾವು. ಕ್ಯಾಲೋರಿಗೆ ಬಂದಾಗ ಅದು ನಿಮಗೆ ಲೆಕ್ಕಾಚಾರ ಗೊತ್ತಿರಬೇಕು ಸಣ್ಣ ಆಗ್ಬೇಕು ಅಂದಾಗ. ಓಕೆ, ಹಂಗಾಗಿ ಯಾವ ಪ್ರಮಾಣದಲ್ಲಿ ಇದನ್ನ ಯೂಸ್ ಮಾಡ್ಬೋದು? ಅರೆ ಪ್ರಮಾಣ ಎಂತದ್ದು, ವೆರಿ ಸಿಂಪಲ್, ವೆರಿ ಸಿಂಪಲ್. ನೀವ್ ಹಂಗ್ ಆ ತರ ತಿಳ್ಕೊಬೇಡಿ, ಸಿಂಪಲ್ ಆಗಿ ತಗೊಳ್ಳಿ. 1,500 ಕ್ಯಾಲೋರಿ ನಿಮಗ್ ಬೇಕು. ಓಕೆ, ಒಂದ್ ಮೈಸೂರು ಪ್ಯಾಕ್ಗೆ ಎಷ್ಟು ಕ್ಯಾಲೋರಿ ಬರುತ್ತೆ? ನಾವು ಅದು ವೆಯ್ಟ್ ಲಾಸ್ ಅಲ್ಲಿ ಆ ಮೈಸೂರು ಪಾಕ್ನ ಸಜೆಸ್ಟೇ ಮಾಡಲ್ಲ, ಯಾಕೆಂದ್ರೆ ಇನ್ಸುಲಿನ್ ಓವರ್ ಸ್ಪೈಕ್ ಆಗುತ್ತೆ ಅಂತ. ಇದರಲ್ಲಿ ನೀವು ಮೈಸೂರು ಪಾಕ್ ತಿಂದು ಸಣ್ಣ ಆಗ್ಬೋದು. 1,500 ಕ್ಯಾಲೋರಿಗೆ ಒಂದು ಎಕ್ಸಾಂಪಲ್, 10 ಮೈಸೂರು ಪಾಕ್ ಬರ್ತವೆ. ಬೆಳಗಿಂದ ಸಂಜೆ ಬರೀ ಮೈಸೂರು ಪಾಕ್ ತಿನ್ನಿ, ಇನ್ನೇನು ತಿನ್ಬೇಡಿ, ಸಣ್ಣ ಆಗ್ತೀರಾ. 100% ಸಣ್ಣ ಆಗ್ತೀರಾ ಸೌಮ್ಯ ಅವರೇ. ಒಂದು ತಿಂಗಳೊಳಗೆ ಸಣ್ಣ ಆಗ್ಬಿಡ್ತೀರಾ. ಆ 10 ಮೈಸೂರು ಪಾಕ್ ಮಾತ್ರ ತಿನ್ಬೇಕು, ಇನ್ನೇನು ತಿನ್ಬಾರ್ದು ಬೆಳಗಿಂದ ಸಂಜೆ ತನಕ. ದಟ್ಸ್ ಇಟ್. ಕ್ಯಾಲೋರಿ ಹೌ ಐ ಕ್ಯಾನ್, ಇಲ್ಲಿಂದ ನಾನು ಹೆಂಗ್ ಹೇಳಕ್ ಬರುತ್ತೆ ಹೇಳಿ ನಿಮ್ಗೆ, ಇಷ್ಟೇ ತಿನ್ನಿ, ಹಿಂಗೇ ತಿನ್ನಿ. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಯುವರ್ ಕ್ಯಾಲೋರಿ. ಅಂದ್ರೆ ಇವಾಗ ನಾವು ಟೀ ಮಾಡ್ತೀವಂದ್ರೆ ಒಂದ್ ಟೈಮ್ ಟೀ ಕುಡಿತಿರ್ತೀವಿ, ಹಾಕೊಳ್ಳಿ, ಅದಕ್ಕೂ ಲೆಕ್ಕ ಹಾಕಬೇಕು. 1 ಸ್ಪೂನ್ ಇಸ್ ಈಕ್ವಲ್ ಟು ಹೌ ಮಚ್ ಕ್ಯಾಲೋರಿ. ನಿಮ್ ಕ್ಯಾಲೋರಿ ಕ್ಯಾಲ್ಕುಲೇಷನ್ ನಿಮ್ಗೆ ಇರ್ಬೇಕು ಮೇಡಮ್. ನಾನು ಹೆಂಗ್ ಹಾಕೊಡಕ್ ಬರುತ್ತೆ? ನಾನಿಲ್ಲಿ ಝೂಮ್ ಮೀಟಿಂಗ್ ಒಳಗಿದ್ದೀನಿ, ನಿಮ್ ಮನೆ ಒಳಗ್ ಬರಕ್ ಆಗಲ್ಲ, ನಿಮ್ ಕಿಚನಿಗೆ ನಾನು ಬರಕ್ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ನೀವು ಲೆಕ್ಕ ಹಾಕೋಬೇಕು. 1 ಟೀ ಎಷ್ಟು ಕ್ಯಾಲೋರಿ, ನಾನ್ ತಿಂತಾ ಇರೋ ಈ ರೊಟ್ಟಿ ಎಷ್ಟು ಕ್ಯಾಲೋರಿ, ನಾನ್ ತಿಂತಾ ಇರೋ ಈ ಪಲ್ಯ ಎಷ್ಟು ಕ್ಯಾಲೋರಿ, ಈ ಮೊಸರು ಎಷ್ಟು ಕ್ಯಾಲೋರಿ, ಎಲ್ಲ ಲೆಕ್ಕ ಹಾಕೊಂಡು 1,500 ಕ್ಯಾಲೋರಿ ಒಳಗೆ ಅದನ್ನ ತಗೊಬನ್ನಿ. ನೀವು ಸಣ್ಣ ಆಗ್ತೀರಾ. ಶುಗರ್ ಇರೋರಿಗೆ ಇವಾಗ ಅದೇ ಬೇರೆ ಈಗ ಅವರೆಲ್ಲ ಹೆಂಗಂದ್ರೆ ಇವಾಗ ಶುಗರ್ಲೆಸ್ ಟ್ಯಾಬ್ಲೆಟ್ ಯೂಸ್ ಮಾಡ್ತಿರ್ತಾರೆ, ಅಂತವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ಬೋದಾ? ಅಯ್ಯೋ, ಅವಶ್ಯಕವಾಗಿ ಮಾಡಿ ತಾಯಿ, ಅವರಿಗೆ ಇದು ಸೂಪರ್. ಓಕೆ. ಶುಗರ್ ಬಂದು ವೀಕ್ ಆಗಿ ಹೋಗಿರ್ತಾರಮ್ಮ, ಸಣ್ಣ ಆಗಿ ಹೋಗಿರ್ತಾರೆ, ಅವ್ರಿಗೊಂಥರ ಜೀವನದ ಮೇಲೆ ಆಸಕ್ತಿನೇ ಕಳೆದೋಗಿರುತ್ತೆ, ಅವ್ರಿಗಿದು ವರದಾನ. ಗ್ಲೈಸಿಮಿಕ್ ಇಂಡೆಕ್ಸ್ ಬೇರೆ ಸೌಮ್ಯ ಅವರೇ, ಕ್ಯಾಲೋರಿ ಬೇರೆ. ಇದು ಟೋಟಲಿ 2 ಡಿಫರೆಂಟ್ ಸಬ್ಜೆಕ್ಟ್ ಇದು. ಓಕೆ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನೀವು ತಿಂದ ತಕ್ಷಣ ಇನ್ಸುಲಿನ್ ಸ್ಪೈಕ್ ಆಗೋದು. ಇಟ್ಸ್ 2 ಡಿಫರೆಂಟ್. ಕ್ಯಾಲೋರಿ ಇಸ್ 2 ಡಿಫರೆಂಟ್. ಕ್ಯಾಲೋರಿ ಅದು ಬೇರೆ ವಿಚಾರ. ಅದು ದೇಹಕ್ಕೆ ಎಷ್ಟು ಬೇಕು. ಹಂಗಾಗಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಇದು ಶುಗರ್ ಅವ್ರಿಗೆ ತುಂಬಾ ಒಳ್ಳೇದು. ಯಾ, ಯು ಮೋಸ್ಟ್ ವೆಲ್ಕಮ್. ನಮಸ್ತೆ, ನಾನು ಲಕ್ಷ್ಮಣನ್ ಸರ್. ಹೇಳಿ ಲಕ್ಷ್ಮಣ್ ಅವರೇ. ಸರ್, ಇದು ಮಕ್ಕಳು ಅಂದ್ರೆ 5 ವರ್ಷ 8 ವರ್ಷ ಇದ್ದವ್ರನ್ನು ಹಾಲ್ನಲ್ಲಿ ಕಳಿಸ್ಕೊಡ್ಬೋದು ಸರ್? ಇದು ಆರಾಮಾಗಿ ಕೊಡಿ. 5 ವರ್ಷದಿಂದನೇ ಕೊಡಿ, 4 ವರ್ಷದಿಂದನೇ ಕೊಡಿ. ಶುಗರ್ ಇದ್ದವ್ರು ಅಂತೂ ಕನ್ಫರ್ಮ್ ಆಗಿ ರೆಗ್ಯುಲರ್ ಕೊಡ್ಬೋದು. ಅದೇ ಸರ್, ಈಗ ಬಾಳ ಮಂದಿ ಹುಡ್ರಿಗೆ ಹಾಲಿಗೆ ಆ ಪೌಡ್ರ್ ಈ ಪೌಡ್ರ್ ಹಾಕಿ ಕೊಡ್ತಾ ಇದಾರೆ ಸರ್. ನಿಮ್ಮಲ್ಲಿ ಎನರ್ಜಿ ಬೇಕು, ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಕ್ಕೆ ಎನರ್ಜಿ ಬೇಕಂತಾರಲ್ಲ ಸರ್, ಅಂತಾಗ ಇದು ಕೊಡ್ಬೋದಾ? ಇದೆ ನಮ್ಮ ಕೇರಾವಿ ಶುಗರ್ 100% ಕೊಡಿ. ಓಕೆ, ಬಾಳ ಮಂದಿ ಕೇಳ್ತಾರೆ ಸರ್, ನಿಮ್ಮಲ್ಲಿ ಮಕ್ಕಳಿಗೆ ಏನನ್ನ ಎನರ್ಜಿ ಇದ್ರೆ ಹಾಲಿನಲ್ಲಿ ಕುಡ್ಸಕ್ ಕೊಡಪ್ಪ ಅಂತ ಹೇಳ್ತಾರೆ ಸರ್. ಇದನ್ನ ಕೊಟ್ಟು ನೋಡಿ, 1-2 ತಿಂಗಳಾದ್ಮೇಲೆ ನಿಮ್ ಮಕ್ಳಿಗೆ ಕೊಟ್ಟು ನೋಡಿ, ಆಮೇಲೆ ಏನ್ ಬದಲಾವಣೆ ಆಗುತ್ತಲ್ಲ ನೀವ್ ಹೇಳಕ್ ಇನ್ನೂ ಸಖತ್ ನಿಮಗೆ ವಾಯ್ಸ್ ಇರುತ್ತೆ ಅವಾಗ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ನೀವು ಮಾಡಿರೋ ಎಲ್ಲಾ ಪ್ರಾಡಕ್ಟ್ ನಾವು ಯೂಸ್ ಮಾಡಿದೀವಿ, ಬಟ್ ಈ ಪ್ರಾಡಕ್ಟ್ ಏನೋ ಒಂಥರ ಎಮೋಷನಲಿ ಜಾಸ್ತಿ ಕನೆಕ್ಟ್ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಅಂದ್ರೆ ಶುಗರ್ ಅನ್ನೋದು ಒಂದು ದೊಡ್ಡ ಮಾಫಿಯಾ, ದೊಡ್ಡ ಇಂಡಸ್ಟ್ರಿ. ಹೌದು ಹೌದು. ಇಂಡಸ್ಟ್ರಿಗೆನ ಏನೋ ಒಂದು ಆಲ್ಟರ್ನೇಟಿವ್ ತಂದಿದ್ದೀರಾ. ನಾನು ಇದನ್ನ ಒಂದ್ಸತಿ ನಿಮ್ಗೆ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ, ನಿಮ್ಗೆ ನೆನಪಿರ್ಬೋದು. ಹೌದು ಹೌದು. ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ 1 ವರ್ಷದಿಂದ, ನನ್ಗೆ ಗೊತ್ತಿಲ್ಲ. ಇರ್ಲಿ ಸರ್, ಇದು ಸೆಲ್ಫ್ ಲೈಫ್ ಯಾವ ತರ ಇರುತ್ತೆ ಸರ್? ಮತ್ತೆ ಇದು ಗಾಳಿಗೆ ಏನಾದ್ರು ಗಾಳಿಗೆ 100% ಆಕ್ಟ್ ಆಗುತ್ತೆ. ಮಾಯಿಶ್ಚರ್ ಇದ್ದಾಗ ಗಟ್ಟಿ ಆಗೇ ಆಗುತ್ತಲ್ಲ ಅದು. ನಂಗೆ ಅದೇ ಅದೊಂದು ತಿಳ್ಕೊಬೇಕಾಗಿತ್ತು ಸರ್. ಏನೋ ಫ್ರಿಡ್ಜ್ ಅಲ್ಲಿ ಇಟ್ಟು ಏನಾದ್ರು ಯೂಸ್ ಮಾಡ್ಬೇಕಾಗಿ ಬರುತ್ತೆ? ನೋ 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 ನೋ, ಡೋಂಟ್ ಕೀಪ್ ಇಟ್ ಇನ್ ಫ್ರಿಡ್ಜ್, ಡೋಂಟ್ ಕೀಪ್ ಇಟ್ ಇನ್ ಫ್ರಿಡ್ಜ್. ಓಕೆ, ಥ್ಯಾಂಕ್ ಯು. 10 months it have a huge shelf life. 10 months is more than enough. ಓಕೆ ಸರ್, ಥ್ಯಾಂಕ್ ಯು. ಸುಧಾಕರ್ ಅವರೇ, ಹೇಳಿ ಸುಧಾಕರ್ ಸರ್, ಹೇಳಿ ಸರ್. ಕುಲಾಪುರದಿಂದ ಮಾತಾಡ್ತೇನೆ ಸರ್. ಹೇಳ್ರಿ ಸರ್, ಹೇಳ್ರಿ ಸರ್. ಏನಿಲ್ಲ, ನನ್ ಕ್ವಶನ್ ಅಂದ್ರೆ ಇದ್ರ ಬಗ್ಗೆ, ಕೆರಾಸಿ ಬಗ್ಗೆ ಅಲ್ಲ. ಈಗ ನಾವು ಡಯಾಬಿಟಿಕ್ ಕೊಡ್ಲಿಕ್ಕೆ ಟ್ಯಾಬ್ಲೆಟ್ಸ್, ಡಯಾಬಿಟಿಕ್
ಫಾರ್ಮ್ಯುಲಾ ನಮ್ದು ಕೊಡ್ಲಿಕತ್ತೇವೆ. ಹಾ ಹಾ ಕೆಲವೊಂದ್ ಜನ ಏನಂತಾರು ನಾವ್ ನಿಮ್ ಡಯಾಬಿಟಿಕ್ ತಗೋತೇವಿ, ಅದ್ರ ಕೂಡ ನಮ್ಮ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇರ್ತಾವ, ಹಾ ಅವು ತಗೋಬೇಕಲ್ಲ, ಅವು ಬಂದ್ ಮಾಡ್ಬಾರ್ದು ಅಂತ ನೀವ್ ಹೇಳಿರಿ. ಹೌದು. ಅದ್ ಎರಡು ಕೂಡ ತಗೊಂಡ್ರ ಶುಗರ್ ಒಮ್ಗಿಲೆನ ಇದಾಗೋದಿಲ್ಲಲ್ಲ, ಕಡಿಮೆ ಆಗಂಗಿಲ್ಲಲ್ಲ, ಏನ್ ಸಮಸ್ಯೆ ಬರಂಗಿಲ್ಲ ಅನ್ನೋದು ಒಂದ್ 2-3 ಜನ ಕೇಳಿದ್ರ. ಅದು ಕರೆಕ್ಟ್ ಇದೆ. ಆ ತರ ಸಡನ್ ಆಗಿ ಬರಲ್ಲ ಅದು. ನೀವೊಂದ್ ಕೆಲಸ ಮಾಡಿ ಸುಧಾಕರ್ ಅವ್ರೆ, ಸರ್ ಹೇಳ್ರಿ. ಈ ಡಯಾಬಿಟಿಸ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದೀನಿ. ಓಕೆ, ಹಾ ಹೌದು. ನೀವು ಆ ಮೀಟಿಂಗ್ ಅಲ್ಲಿ ಸಂಪೂರ್ಣವಾದ ಮಾಹಿತಿ ಸ್ವದೇಶಿ ದಿಶಾ ಯೂಟ್ಯೂಬ್ ಚಾನಲ್ ಅಲ್ಲಿ ನಾ ಅದ್ ಇದ್ ಮಾಡೇನ್ ಸರ್, ಮತ್ತೊಂದ್ಸಲ ಕೇಳ್ತೇನೆ, ಆಮೇಲೆ ಕ್ಲಿಯರಿಫೈ ಮಾಡ್ಕೋತೀನಿ. ಎಲ್ಲಾ ನಿಮ್ಮ ಏನ್ ಈಗ ಎಲ್ಲಾ ಪ್ರಾಡಕ್ಟ್ ಬಗ್ಗೆ ಜೂಮ್ ಮೀಟಿಂಗ್ ಆಗ್ಯಾವಲ್ಲ, ಎಲ್ಲಾ ಅಟೆಂಡ್ ಮಾಡೇನ್ ನಾ. ಇದಾಗಿರ್ಬೇಕು. ಆದ್ರೂ ನೀವ್ ಅಂತಿರಲ್ಲ, ಅದ್ರ ತಕ್ಕ ಸ್ವಲ್ಪ ಒಮ್ಮೆ ಮತ್ತೊಂದ್ಸಲ ಎಲ್ಲಾ ಪ್ರಾಡಕ್ಟ್ಸ್ ಇದ್ ರಿವೈವ್ ಮಾಡ್ಕೋತೇನೆ ನಾ. ಖಂಡಿತ ಖಂಡಿತ. ಆದ್ರೆ ಮತ್ತೊಂದ್ ನಂದೇನ್ ಸಮಸ್ಯೆ ಅಂದ್ರೆ ಒಂದೇನಾಕೈತಿ, ಪ್ಯೂರ್ ಕನ್ನಡ ಲ್ಯಾಂಗ್ವೇಜು ಮತ್ ನಾ ಅಂಡರ್ಸ್ಟ್ಯಾಂಡ್ ಆಗೋದು. ಯಾಕಂದ್ರೆ ನನ್ ಮದರ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲ. ನಾ ಫ್ಯಾಮಿಲಿ ನಮ್ ಮಿಸ್ಸಸ್ ಅವ್ರೆಲ್ಲಾ ಕನ್ನಡ ಮಾತಾಡ್ತಾರ, ಅದ್ರ ಕೂಡ ಮಾತಾಡ್ಕೊಂಡ್ ಇಷ್ಟ ಮಾತ್ ನಂದು ಓದಿದೈತಿ. ಅದಕ್ಕಾಗಿ ಕೆಲವೊಂದ್ ವರ್ಡ್ಸ್ ಏನ್ ಅದಾವಲ್ಲ ನನಗ ಅರ್ಥ ಆಗಂಗಿಲ್ಲ. ಗೊತ್ತಾಯ್ತು. ಯು ಡೂ ಒನ್ ಥಿಂಗ್. ನಾನ್ ನಿಮ್ಗೆ ಒಂದು ಬೇರೆ ಚಾನಲ್ ಅಲ್ಲಿ ಕಮ್ಯುನಿಕೇಶನ್ಗೆ ಅವಕಾಶ ಮಾಡ್ಕೊಡ್ತೀನಿ. ನಿಮ್ ಎನಿ ಲ್ಯಾಂಗ್ವೇಜ್ ನೀವು ಕಳಿಸಿ, ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ. ಓಕೆ ಸರ್, ನಾಳೆ ನಾ ಧನರಾಜ್ ಅವ್ರ ಕೂಡ ಮಾತಾಡ್ಕೊಂಡು ಆದಷ್ಟು ಬೇಕಾದ್ರೆ ಅವ್ರ ಕಡೆಯಿಂದ ಇದ್ ಮಾಡ್ಕೊಂಡು ತಗೋತೇನೆ ಸರ್. ಡನ್. ಓಕೆ ಸರ್. ಯತೀಶ್ ಯಾದವ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ಇವಾಗ ಜಾಗ್ರಿ ಎಷ್ಟಿರತ್ತೆ ಇದು ಶುಗರ್ ಇವಾಗ ಶುಗರ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದಿರುತ್ತೆ ಅಂತ ಅಂದ್ರೆ ಸರ್? ಇವಾಗ ಶುಗರ್ ಅಲ್ಲಿ ಎಷ್ಟು ಕ್ಯಾಲರೀಸ್ ಇದಾಗತ್ತಂತ. ಇವಾಗ ಒಂದು ಸ್ವೀಟ್ ಹಾಕೊಳ್ಳಿ, ಆ ಸ್ವೀಟ್ ತಿಂದೆ, ಎಕ್ಸಾಂಪಲ್ ಮೈಸೂರು ಪಾಕ್ ಅವಾಗ ಹೇಳಿದ್ರಿ, 275 ಕ್ಯಾಲರೀಸ್ ಇದೆ. 275 ಕ್ಯಾಲರೀಸ್ ಇದು. ಓಕೆ. ಇದು ಜಾಗ್ರಿ ಎಷ್ಟು ಸೇಮ್ ಇರುತ್ತೆ. ಶುಗರ್ ಜಾಗ್ರಿ ಸೇಮ್ ಇರುತ್ತೆ. ಹೌದಾ? ಓಕೆ. ಹಾ, ಅದಕ್ಕೆ ಕೇಳೋಣ ಅಂತ ಮೇಡಮ್ಗೆ ಅದನ್ನೇ ಹೇಳಿದ್ ನಾನು. ಯು ಥಿಂಕ್ ಅಬೌಟ್ ಯುವರ್ ಕ್ಯಾಲೋರೀಸ್ ಅಂತ ಸರ್. ಇವಾಗ ಒಂದಕ್ಕೆ 275, 10ಗೆ ತಿಂದು ಜಾಸ್ತಿ ಆಗ್ಬಿಡುತ್ತೆ ಸರ್ ಅದು. ನಾನು ಹೇಳಿದ್ದು ಅದಷ್ಟಿದ್ರೆ 150 ಕ್ಯಾಲೋರಿ ಇದ್ರೆ 10 ತಿನ್ನಿ ಅಂತ ಯತೀಶ್ ಯಾದವ್ ಅವ್ರೆ. 150 ಇದ್ರೆ 10 ತಿನ್ನಿ. 1,500 ಕ್ಯಾಲೋರಿ ಅಂತ ಹೇಳ್ದೆ ಗೊತ್ತಾ? ಎಷ್ಟು ಜಾಣರು ಇದೀರ ನೋಡಿತಾವ್. ನಿಮ್ಮಂತ ಜಾಣರು ಅವರು ಯೋಚನೆ ಮಾಡ್ಬೇಕಲ್ಲ. ನಾನ್ ಯಾಕೆ ಮೈಸೂರು ಪ್ಯಾಕ್ ಕ್ಯಾಲೋರಿ ನೆನ್ಪಿಡ್ಕೊಳ್ಳಿ? ನಾನು ತಿನ್ನೋದೇ ಇಲ್ವೇ, ಕ್ಯಾಲೋರಿ ನಾನು ಯಾಕೆ ನೆನ್ಪಿಡ್ಕೊಳ್ಳಿ? ನಾನು ಫಸ್ಟ್ ತಿಂತ ಸರ್, ಬಿಟ್ಬಿಡಿ. ಬಹಳ ಒಳ್ಳೇದು, ದೇವ್ರಾಗ್ತೀರಾ ನೀವು, ಬಿಡಿ. ಗುಡ್. ಆಮೇಲೆ ಇದು ಆಚೆಯಿಂದ ಫುಡ್ ಅದೇ ಮಂಚೂರಿ, ಗೋಬಿ ಮಂಚೂರಿ ಎಲ್ಲ ತಂದ್ರು, ತಗೊಳಪ್ಪ ತಿನ್ನಲ್ಲ ಅಂದೆ. ಏನಂದ್ರಿ? ಗೋಬಿ ಮಂಚೂರಿ ಆಚೆ ಫುಡ್ ಅದು ಬೇಡ ಅಂದೆ. ಆಮೇಲೆ ಇದ್ ಮಾಡಿದ್ರು, ಏನು ಬೋಂಡ ಮಾಡಿದ್ರು ಮನೇಲಿ, ಅದು ಬೇಡ ಅಂದೆ. ಇವಾಗ ಚಪಾತಿ ಮಾಡಿಕ್ಕೆ ನಂಗೆ ಕೋಕೋನಟ್ ಆಯಿಲ್ ಮಿಕ್ಸ್ ಹಾಕೊಡಿ. ಚಪಾತಿ ಮೇಲೆ ಚಪಾತಿ ಮೇಲೆ ಆಯಿಲ್ ಡಿಪ್ ಮಾಡ್ತಾರಲ್ಲ, ಕೋಕೋನಟ್ ಆಯಿಲ್ ಬೇಕು, ನಂಗೆ ಸನ್ಫ್ಲವರ್ ಆಯಿಲ್ ಬೇಡ. ಗುಡ್ ಐಡಿಯಾ. ಆಮೇಲೆ ಬೆಳಿಗ್ಗೆ ಒಂದು 6 o'clockಗೆ ಹಾಟ್ ವಾಟರ್ ಅಲ್ಲಿ ಕೋಕೋನಟ್ ಒಂದು ಸ್ಪೂನ್ ಹಾಕೊಂಡು ಕುಡಿತೀನಿ. ಆಮೇಲೆ ಒಂದು 11 o'clockಗೆ ಬ್ಲಾಕ್ ಕಾಫಿ. ಗುಡ್. ಏನಾದ್ರು ಬದಲಾವಣೆ ಆಗಿದೆಯಾ? ಸರ್, ಕಂಟಿನ್ಯೂ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ಇದು ಶುಗರ್ ಕಾಯಿಲೆ ಇರೋರು ಇದನ್ನ ಯೂಸ್ ಮಾಡಬಹುದಾ? 100%. ಓಕೆ. ಇದು ಹರ್ಬಲ್ ಲೈಫ್ ಅಂತ ಇದೆಯಲ್ಲ, ಅದನ್ನ ಬೀಟ್ ಮಾಡೋ ಕೆಪಾಸಿಟಿ ನಿಮ್ ಪ್ರಾಡಕ್ಟ್ ಅಲ್ಲಿ ಇದೆ? ಅಂದ್ರೆ ಅದನ್ನ ಬೀಟ್ ಮಾಡೋ ಕೆಪಾಸಿಟಿ ಇದೆ ಅಂತನಾ? ಹೌದು, 100%. ಇನ್ನೊಂದು 2 years ಅಲ್ಲಿ ನೀವು ಬೀಟ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್. ನಾವು ಒಂದು ವಿಚಾರದಲ್ಲಿ ನಾವು ಕ್ಲಾರಿಟಿ ಇದೀವಿ ಮ್ಯಾಥ್ಯೂ ಅವ್ರೆ. ಏನಂತಂದ್ರೆ
ಅರ್ಬಲ್ ಲೈಫ್ಗಿಂತ 1000 ಟೈಮ್ ಬೆಟರ್ ಇದೀವಿ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದ್ರೆ ನಾವು ಯಾವುದೇ ವ್ಯಕ್ತಿಯ ಭಾವನೆಗೆ ಧಕ್ಕೆ ಬರ್ದಂಗೆ ಅವನನ್ನ ತಲುಪಕ್ ಪ್ರಯತ್ನ ಪಡ್ತಾ ಇದೀವಿ. ಎಕ್ಸಾಂಪಲ್, ಫುಡ್ ಅನ್ನೋದು ಅವ್ನ ರೈಟ್ಸ್ ಅಂತ ಹೇಳ್ತೀವಿ. ಆ ಫುಡ್ನ ಕಟ್ ಮಾಡಿ ನಂದನ್ ತಿನ್ರಿ ನಮ್ದನ್ ತಿನ್ರಿ ನಾವು ಹೇಳಲ್ಲ ಮ್ಯಾಥ್ಯೂ ಅವ್ರೆ. ನೀವೇನ್ ತಿಂತಿರೋ ತಿನ್ನಿ, ನೀವು ವೆಜ್ ತಿಂತಿರೋ ನಾನ್ ವೆಜ್ ತಿಂತಿರೋ, ದಟ್ಸ್ ಯುವರ್ ಫುಡ್. ಬಟ್ ಆ ಫುಡ್ನ ಮೆಡಿಸನ್ ಮಾಡೋದು ಹೇಗೆ, ಆ ಫುಡ್ನ ಪರ್ಫೆಕ್ಟ್ ಹೆಂಗ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ತಿಂತಾ ಇರೋ ಫುಡ್ ಸಾವಿರಾರು ವರ್ಷದಿಂದ ಎಲ್ಲ ನಮ್ ತಾತ ಮುತ್ತಾತ ತಿನ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಅಂಡ್ ಪ್ರಾಡಕ್ಟ್ ಆದಷ್ಟು ಜಲ್ದಿ ನಿಮ್ ಕೈ ಸೇರುತ್ತೆ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವದೇಶಿ ದಿಶಾನ ತುಂಬಾ ಕಂಪ್ಲೀಟ್ ಮಾಡ್ಕೊಂತ ಹೋಗ್ತಾ ಇದೀವಿ. ಒಂದೊಂದೇ ಮೆಟ್ಲನ್ನ ಮೇಲತ್ತಾ ಹೋಗ್ತಾ ಇದೀವಿ. ಖುಷಿ ಆಗತ್ತೆ. ಒಟ್ಟಾಗಿರೋಣ, ಒಂದೊಳ್ಳೆ ಸದೃಢ ಭಾರತ ಕಟ್ಟೋಣ. ಒಂದು ಸದೃಢವಾಗಿರ್ತಕ್ಕಂತಹ ಕಟ್ಟಿ ನಾವ್ ಅದ್ರಲ್ಲಿ ಬದುಕೋಣ, ನಾವು ಸಂತೋಷವಾಗಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಶುಭರಾತ್ರಿ. ಗುಡ್ ನೈಟ್.